ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಧಾರವಾಡಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮೆಹಬೂಬ್ ನಾಯ್ಕೋಡಿ. ಇವತ್ತು ಚರ್ಚಿಸಲಿರುವಂತಹ ವಿಷಯ ಭಾರತದ ಆರ್ಥಿಕತೆ ವಿಷಯದಲ್ಲಿ ಹಣಕಾಸು ನೀತಿಯ ಕುರಿತು ಚರ್ಚೆ ಮಾಡೋಣ. ಚರ್ಚೆ ಮಾಡೋಕ್ಕಿಂತ ಮುಂಚೆ ಈ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ರಿ. ಅದ್ಭುತವಾದಂತಹ ರಿಸೋರ್ಸ್ ಪರ್ಸನ್ಸ್ ಗಳನ್ನ ಬರ್ತಾ ಇರ್ತಾರೆ. ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಉಪಯುಕ್ತವಾದಂತಹ ಯೂಟ್ಯೂಬ್ ಚಾನಲ್ ಆಗಿದೆ. ಇವತ್ತು ಹಣಕಾಸು ನೀತಿಯ ಕುರಿತು ಚರ್ಚೆ ಮಾಡೋಣ. ಹಾಗಾದ್ರೆ ಭಾರತದ ಆರ್ಥಿಕತೆಯ ವಿಷಯದಲ್ಲಿ ಎರಡು ರೀತಿಯಾದಂತಹ ನೀತಿಗಳು ಬರ್ತವೆ. ಒಂದು ಹಣಕಾಸು ನೀತಿ, ಇನ್ನೊಂದು ವಿತ್ತಿ ಅಥವಾ ಕೋಶೀಯ ನೀತಿ ಅಥವಾ ರಾಜ್ಯ ಕೋಶೀಯ ನೀತಿ ಅಂತಕ್ಕಂಥ ನೋಡ್ತೀವಿ. ಹಾಗಾದ್ರೆ ಸರ್ಕಾರ ಅನುಸರಿಸುವಂತಹ ಕ್ರಮಗಳನ್ನ ಕೋಶೀಯ ಅಥವಾ ರಾಜ್ಯ ಕೋಶೀಯ ನೀತಿ ಅಂತ ಕರೆದ್ರೆ, RBI ಅನುಸರಿಸುವಂತಹ ಕ್ರಮಗಳನ್ನ ನಾವು ಹಣಕಾಸು ನೀತಿ ಅಂತ ಕರೀತಾರೆ. ಹಲವಾರು ಏನಂತ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ, ಹಣಕಾಸು ನೀತಿಯನ್ನ ಬಿಡುಗಡೆ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಕೇಳ್ತಾರೆ. ಅದು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದನ್ನ ನೋಡ್ಬೇಕಾಗುತ್ತೆ. ಹಾಗಾದ್ರೆ ಈ ಹಣಕಾಸು ನೀತಿ ಅಂದ್ರೆ ಏನು ಅಂತ ನೋಡೋದಾದ್ರೆ, ಈ ಹಣದ ಬೇಡಿಕೆ ಮತ್ತು ಪೂರೈಕೆಯನ್ನ ನಿಯಂತ್ರಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅನುಸರಿಸುವಂತ ನೀತಿಯನ್ನ ಹಣಕಾಸು ನೀತಿ ಅಂತ ಕರಿತೀವಿ. ಅಂದ್ರೆ ಆ ರಿಸರ್ವ್ ಬ್ಯಾಂಕ್ ಅಥವಾ ವಾಣಿಜ್ಯ ಬ್ಯಾಂಕ್ಗಳು ಪತ್ತುಗಳನ್ನ ಸೃಷ್ಟಿ ಮಾಡ್ತಾವ, ಅಂದ್ರೆ ಸಾಲವನ್ನ ಸೃಷ್ಟಿ ಮಾಡ್ತಾವ ಅಥವಾ ಸಾಲವನ್ನ ಸೃಷ್ಟಿಸುವ ಮತ್ತು ಸಾಲದ ನಿಯಂತ್ರಣ ಮಾಡುವಂತ ನೀತಿಯನ್ನ ಹಣಕಾಸು ನೀತಿ ಅಂತ ಕರಿತೀವಿ. ಹಾಗಾದ್ರೆ ಈ ಹಣದ ಬೇಡಿಕೆ ಮತ್ತು ಪೂರೈಕೆ ಯಾವ ಸಂದರ್ಭದಲ್ಲಿ ಆಗ್ತವೆ ಅಂತ ಬಂದ್ರೆ, ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ಅಂತ ಬರ್ತಾ ಗೊತ್ತಾ. ಹಣದುಬ್ಬರ ಮತ್ತು ಇಳಿತದ ಸಂದರ್ಭದಲ್ಲಿ, ಅಂದ್ರೆ ಸರಕು ಮತ್ತು ಸೇವೆಗಳ ಬೆಲೆಗಳೇನಾಗ್ತವೆ, ನಿರಂತರವಾಗಿ ಹೆಚ್ಚಳ ಆಗ್ತವೆ. ಹಣದ ಪೂರೈಕೆಯೂ ಕೂಡ ಹೆಚ್ಚಳವಾಗಿರುತ್ತೆ, ಆದ್ರೆ ಹಣದ ಮೌಲ್ಯ ಏನಾಗಿರುತ್ತೆ, ಕುಸಿತಕ್ಕೆ ಒಳಗಾಗಿರುವಂತಹ ಒಂದು ಸನ್ನಿವೇಶವನ್ನ ಹಣದುಬ್ಬರ ಅಂತ ಕರಿತೀವಿ. ಆ ಸಂದರ್ಭದಲ್ಲಿ ಹಣದ ಪೂರೈಕೆ ಏನಾಗ್ತಾ ಇರುತ್ತೆ, ಹೆಚ್ಚಾಗ್ತಾ ಇರುತ್ತೆ. ಆ ಸಾಲವನ್ನ ನೀಡುವ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇರುತ್ತೆ. ಅದನ್ನ ಸಾಲ ನೀಡುವುದನ್ನ ನಿಯಂತ್ರಣ ಮಾಡಿ, ಹಣದ ಪೂರೈಕೆಯನ್ನ ನಿಯಂತ್ರಣ ಮಾಡಿ, ಹಣದುಬ್ಬರವನ್ನ ನಿಯಂತ್ರಣ ಮಾಡುವ ಸಲುವಾಗಿ ಈ ಹಣಕಾಸು ನೀತಿನ ಕೂಡ ಬಳಕೆ ಮಾಡ್ತೀವಿ. ಹಣದುಬ್ಬರ ಇಳಿತ ಅಂದ್ರೆ ಅನುಪ್ರಸರಣ ಅಂತ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳೇನಾಗ್ತವೆ, ಇಳಿಕೆ ಆಗಿರ್ತವೆ. ಹಣದ ಪೂರೈಕೆಯು ಕೂಡ ಕಡಿಮೆ ಇರುತ್ತೆ, ಸಾಲ ನೀಡುವ ಪ್ರಮಾಣವು ಕೂಡ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಏನ್ ಮಾಡುತ್ತೆ, ಹಣಕಾಸು ನೀತಿಯ ಸಾಧನಗಳನ್ನ ಬಳಸಿ ಆ ಸಂದರ್ಭದಲ್ಲಿ ಸಾಲವನ್ನ ಸೃಷ್ಟಿ ಮಾಡಿ ಕಡಿಮೆ ಬಡ್ಡಿ ದರವನ್ನ ಇಳಿಕೆ ಮಾಡಿ ಏನ್ ಮಾಡ್ತಾರೆ ಅಂತ ಬಂದ್ರೆ, ಆ ಸಂದರ್ಭದಲ್ಲಿ ಸಾಲವನ್ನ ನೀಡುವ ಪ್ರಮಾಣ ಹೆಚ್ಚಳ ಮಾಡಿ, ಹಣದ ಪೂರೈಕೆಯನ್ನ ಹೆಚ್ಚಳ ಮಾಡಿ, ಮತ್ತೆ ಆರ್ಥಿಕತೆಯ ಉತ್ಪಾದನಾ ವಲಯ ಏನ್ ಮಾಡ್ತಾರೆ, ಪುನಶ್ಚೇತನವನ್ನಗೊಳಿಸಿ, ಮತ್ತೆ ಸರಕು ಮತ್ತು ಸೇವೆಗಳ ಬೆಲೆಗಳು ಏನಾಗ್ತವೆ, ಹೆಚ್ಚಳವಾಗ್ತವೆ. ಈ ರೀತಿ ಏನಂತ ಬಂದ್ರೆ ಹಣದ ಪೂರೈಕೆ ಮತ್ತು ಬೇಡಿಕೆಯನ್ನ ನಿಯಂತ್ರಿಸುವ ಸಲುವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಏನ್ ಮಾಡುತ್ತೆ, ಹಣಕಾಸು ನೀತಿಯ ಸಾಧನಗಳನ್ನ ಬಳಸಿ ಅದನ್ನ ನಿಯಂತ್ರಿಸಲು ಕೂಡ ಪ್ರಯತ್ನಿಸುತ್ತೆ. ಇದರಿಂದ ಹಣಕಾಸು ನೀತಿಯನ್ನ ಬಿಡುಗಡೆ ಮಾಡುವಂತಹ ಅಥವಾ ಹಣಕಾಸು ನೀತಿಯನ್ನ ಯಾರ ಅಧೀನಕ್ಕೆ ಒಳಪಡುತ್ತೆ ಅಂತ ಬಂದ್ರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಅಧೀನಕ್ಕೆ ಒಳಪಡುತ್ತೆ. ಅದೇ ರೀತಿ ಈ ಹಣಕಾಸು ನೀತಿಯ ಉದ್ದೇಶಗಳೇನು ಅಂತ ನೋಡೋದಾದ್ರೆ, ಈ ಹಣಕಾಸು ನೀತಿಯ ಉದ್ದೇಶಗಳು ನೋಡ್ರಿ, ಆರ್ಥಿಕ ಸ್ಥಿರತೆಯನ್ನ ಸಾಧಿಸುವುದು. ಅಂದ್ರೆ ಹಣದ ಪೂರೈಕೆ ಮತ್ತು ಬೇಡಿಕೆ ಏಕಾಏಕಿ ಏನಾಗುತ್ತೆ, ಪೂರೈಕೆ ಹೆಚ್ಚಳ ಆಗುತ್ತೆ, ಏಕಾಏಕಿ ಏನಪ್ಪ ಪೂರೈಕೆ ಕಡಿಮೆ ಆಗುತ್ತೆ, ಏಕಾಏಕಿ ಏನಾಗುತ್ತೆ, ಹಣದ ಬೇಡಿಕೆ ಹೆಚ್ಚಳ ಆಗುತ್ತೆ, ಹಣದ ಬೇಡಿಕೆ ಮತ್ತೆ ಕಡಿಮೆ ಆಗುತ್ತೆ. ಇದರಿಂದ ಏನಪ್ಪಾ ಅಂದ್ರೆ ಅನಿಶ್ಚಿತತೆಗೆ ಕಾರಣವಾಗುತ್ತೆ. ಇದನ್ನ ಆರ್ಥಿಕವಾಗಿ ಸ್ಥಿರತೆಯನ್ನ ಕಾಪಾಡುವುದೇ ಹಣಕಾಸು ನೀತಿಯ ಪ್ರಮುಖ ಉದ್ದೇಶವಾಗಿದೆ. ಆರ್ಥಿಕ ಬೆಳವಣಿಗೆ ಅಂತ ಬರುತ್ತೆ. ನೋಡಿ, ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಮತ್ತೆ ಬಂಡವಾಳ ಹೂಡಿಕೆಯನ್ನ ಉತ್ತೇಜಿಸುವುದು. ಅಂದ್ರೆ ಆರ್ಥಿಕ ಬೆಳವಣಿಗೆ ಅಂತ ಬಂದ್ರೆ ಬಂಡವಾಳವನ್ನ ಹೂಡಿಕೆ ಮಾಡಬೇಕಾಗತ್ತೆ. ಹೌದಾ? ಈ ಬಂಡವಾಳ ಹೂಡಿಕೆ ಮಾಡಬೇಕಾದ್ರೆ ವಾಣಿಜ್ಯ ಬ್ಯಾಂಕ್ಗಳು ಏನ್ ಮಾಡ್ಬೇಕಂತ ಬಂದ್ರೆ ಪತ್ತನ್ನ ಸೃಷ್ಟಿ ಮಾಡ್ಬೇಕು, ಅಂದ್ರೆ ಸಾಲವನ್ನ ಸೃಷ್ಟಿ ಮಾಡಬೇಕು. ಸಾಲವನ್ನ ಕಡಿಮೆ ಬೆಲೆದಲ್ಲಿ ಅಂದ್ರೆ ಕಡಿಮೆ ದರದಲ್ಲಿ ಅಂದ್ರೆ ಬಡ್ಡಿ ದರದಲ್ಲಿ ಏನಪ್ಪಾ ಅಂದ್ರೆ ಕಡಿಮೆಯನ್ನ ನೀಡ್ತಾ ಹೋದ್ರೆ ಸಾಲದ ಪ್ರಮಾಣ ಏನಪ್ಪಾ, ನೀಡುವ ಪ್ರಮಾಣ ಹೆಚ್ಚಳ ಆಗುತ್ತೆ, ಕೊಳ್ಳುವ ಪ್ರಮಾಣ ಹೆಚ್ಚಳ ಆದ್ಮೇಲೆ ಬಂಡವಾಳ ಹೂಡಿಕೆಗೂ ಕೂಡ ಏನಪ್ಪಾ ಉತ್ತೇಜಿತ ಆಗುತ್ತೆ. ಬಂಡವಾಳ ಹೂಡಿಕೆಯಿಂದ ಏನಾಗುತ್ತೆ, ಉತ್ಪಾದನಾ ವಲಯ ಹೆಚ್ಚಳ ಆಗುತ್ತೆ. ಉತ್ಪಾದನಾ ವಲಯ ಹೆಚ್ಚಳವಾಯ್ತಂತ
ಬಂದ್ರೆ ಉದ್ಯೋಗಗಳ ಸೃಷ್ಟಿ ಆಗ್ತವೆ. ಉದ್ಯೋಗಗಳ ಸೃಷ್ಟಿ ಆದ್ಮೇಲೆ ಏನಾಗುತ್ತೆ ಅಂತ ಬಂದ್ರೆ ಆ ತಲಾ ಆದಾಯ ಕೂಡ ಹೆಚ್ಚಳ ಆಗುತ್ತೆ. ಒಟ್ಟಾರೆ ಈ ಬೆಳವಣಿಗೆಯನ್ನ ನಾವೇಂತ ಕರಿತೀವಿ ಅಂತ ಬಂದ್ರೆ ಆರ್ಥಿಕ ಬೆಳವಣಿಗೆ ಅಂತ ಕರಿತೀವಿ. ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು, ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸುವುದು ಕೂಡ ಹಣಕಾಸು ನೀತಿಯ ಪ್ರಮುಖ ಉದ್ದೇಶವಾಗಿದೆ. ಇನ್ನೊಂದು ಬರುತ್ತೆ ಯಾವುದು ಅಂತ ಬಂದ್ರೆ ವಿನಿಮಯ ದರದ ಸ್ಥಿರತೆ ಅಂತ ಬರುತ್ತೆ. ವಿನಿಮಯ ದರದ ಸ್ಥಿರತೆ ಅಂತ ಬಂದ್ರೆ ಇವತ್ತು ಮೌಲ್ಯೀಕರಣ ಮತ್ತು ಅಪಮೌಲ್ಯೀಕರಣ ಅಂತ ಬರುತ್ತೆ. ಅಂದ್ರೆ ಹಣದ ರೂಪಾಯಿ ಮುಂದೆ ಏನಾಗುತ್ತೆ ಅಂತ ಅಂದ್ರೆ ಡಾಲರ್, ಆ ಡಾಲರ್ ರೇಟ್ ಏನಾಗುತ್ತೆ, ಏಕಾಏಕಿ ಹೆಚ್ಚಳ ಆಗುತ್ತೆ, ಏಕಾಏಕಿ ಕಡಿಮೆ ಆಗುತ್ತೆ. ಅಂದ್ರೆ ಆ ವಿನಿಮಯ ದರದ ಮೂಲಕ ಏನಂತ ಬಂದ್ರೆ ಅದರ ಸ್ಥಿರತೆಯನ್ನ ಕಾಪಾಡುವುದು ಕೂಡ ಹಣಕಾಸು ನೀತಿಯ ಪ್ರಮುಖ ಉದ್ದೇಶವಾಗಿದೆ. ಹಾಗಾದ್ರೆ ಹಣಕಾಸು ನೀತಿಯ ಸಾಧನಗಳೇನು ಅಂತ ನೋಡೋದಾದ್ರೆ ಎರಡು ರೀತಿಯಾದಂತಹ ಸಾಧನಗಳು ಬರ್ತವೆ. ಒಂದು ಪರಿಮಾಣಾತ್ಮಕ ವಿಧಾನ ಮತ್ತು ಇನ್ನೊಂದು ಗುಣಾತ್ಮಕ ವಿಧಾನ. ಇದನ್ನ ಕ್ವಾಂಟಿಟೇಟಿವ್ ಮೆಥಡ್ಸ್ ಅಂತ ಕರೀತಾರೆ, ಇದನ್ನ ಕ್ವಾಲಿಟೇಟಿವ್ ಮೆಥಡ್ಸ್ ಅಂತ ಕರೀತಾರೆ. ಹಣಕಾಸು ನೀತಿಯ ಪ್ರಬಲವಾದಂತಹ ಸಾಧನ ಯಾವುದು ಅಂತ ಬಂದ್ರೆ ಇದರಲ್ಲಿ ಪರಿಮಾಣಾತ್ಮಕ ವಿಧಾನ ಅಂತಕ್ಕಂಥದ್ದು, ಅಂದ್ರೆ ನೇರ ಸಾಲ ನಿಯಂತ್ರಕ ವಿಧಾನ ಅಂತಾನು ಕೂಡ ಕರೀತಾರೆ. ಇಂಗ್ಲಿಷ್ ನಲ್ಲಿ ಇದನ್ನ ಕ್ವಾಂಟಿಟೇಟಿವ್ ಮೆಥಡ್ಸ್ ಅಂತ ಕರೀತಾರೆ. ಗುಣಾತ್ಮಕ ವಿಧಾನ ಕೂಡ ಕ್ವಾಲಿಟೇಟಿವ್ ಮೆಥಡ್ಸ್ ಅಂತಾನು ಕೂಡ ಕರೀಲಾಗುತ್ತೆ. ಹಾಗಾಗಿ ಆ ಪರಿಮಾಣಾತ್ಮಕ ವಿಧಾನದಲ್ಲಿ ಯಾವ ರೀತಿ ಮತ್ತೆ ಸಾಧನಗಳು ಬರ್ತಾವಂತದ್ದು ನಾವು ಒಂದೊಂದೊಂದಾಗಿ ಚರ್ಚೆ ಮಾಡೋಣ. ಈ ಪರಿಮಾಣಾತ್ಮಕ ವಿಧಾನದಲ್ಲಿ ಏನಂತ ಬಂದ್ರೆ ಪರಿಮಾಣಾತ್ಮಕ ವಿಧಾನ ಅಂದ್ರೆ ನೇರ ಏನ್ ಮಾಡುತ್ತೆ ಅಂತ ಬಂದ್ರೆ ಸಾಲ ನಿಯಂತ್ರಣ ವಿಧಾನ ಅಂತಾನು ಕೂಡ ಕರೀತಾರೆ. ಅಂದ್ರೆ ಪರಿಮಾಣಾತ್ಮಕ ವಿಧಾನ ಇದೆಯಲ್ಲ ಅದನ್ನ ನೇರ ಸಾಲ ನಿಯಂತ್ರಕ ವಿಧಾನ ಅಂತಾನು ಕೂಡ ಕರೆಯಲಾಗುತ್ತೆ. ಈ ಪರಿಮಾಣಾತ್ಮಕ ವಿಧಾನವನ್ನ ಬಳಕೆ ಮಾಡಿ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ನೀಡುವಂತ ಸಾಲದ ನಿಯಂತ್ರಣಕ್ಕೆ ಅತಿ ಹೆಚ್ಚು ಪರಿಣಾಮಕಾರಿಯಾಗುವುದೇ ಈ ಪರಿಮಾಣಾತ್ಮಕ ವಿಧಾನ ಅಂತಕ್ಕಂಥದ್ದು. ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಏನಪ್ಪಾ ಅಂದ್ರೆ ಸಾಲವನ್ನ ನೀಡುವಿಕೆ ಮತ್ತು ಸಾಲವನ್ನ ಏನಂತ ಬಂದ್ರೆ ಬಡ್ಡಿ ದರವನ್ನ ಇಳಿಕೆ ಮಾಡಿ ಸಾಲವನ್ನ ಸೃಷ್ಟಿ ಮಾಡಲು ಮತ್ತು ಸಾಲವನ್ನ ನೀಡಲು ಈ ಪರಿಮಾಣಾತ್ಮಕ ವಿಧಾನವನ್ನ ಬಳಸಿ ಅದನ್ನ ನಿಯಂತ್ರಣ ಮಾಡಲಾಗುತ್ತೆ. ಹಾಗಾದ್ರೆ ಪರಿಮಾಣಾತ್ಮಕ ವಿಧಾನದಲ್ಲಿ ಯಾವ್ಯಾವ ರೀತಿ ಬರುತ್ತವೆ ಅಂತ ಬಂದ್ರೆ ಒಂದೇದು ಮುಕ್ತ ಪೇಟೆ ಅಂದ್ರೆ ಓಪನ್ ಮಾರ್ಕೆಟ್ ಅಂತ ಬರುತ್ತೆ, ಓಪನ್ ಮಾರ್ಕೆಟ್ ಆಪರೇಷನ್ ಅಂತಕ್ಕಂಥದ್ದು. ಇನ್ನೊಂದು ನಗದು ಮೀಸಲು ಅನುಪಾತ ಅಂತ ಬಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತಕ್ಕಂಥದ್ದು. ಇನ್ನೊಂದು ಶಾಸನಬದ್ಧ ದ್ರವ್ಯತ್ವದ ಅನುಪಾತ ಅಂತ ಬರುತ್ತೆ, ಅಂದ್ರೆ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತಕ್ಕಂಥದ್ದು. ಬ್ಯಾಂಕ್ ದರ ಅಂದ್ರೆ ಬ್ಯಾಂಕ್ ರೇಟ್ ಅಂತಕ್ಕಂಥದ್ದು ಪರಿಮಾಣಾತ್ಮಕ ವಿಧಾನ. ಇನ್ನೊಂದು ರಿಪೋ ರೇಟ್ ಬರುತ್ತೆ, ಇದು ರಿವರ್ಸ್ ರಿಪೋ ರೇಟ್ ಅಂತಕ್ಕಂಥದ್ದು ಇತ್ತು. ಈಗ ಏನಪ್ಪಾ ಅಂದ್ರೆ ಅದರ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ. ಅಂದ್ರೆ 1996ರಿಂದ 2022 ತನಕ ರಿವರ್ಸ್ ರಿಪೋ ರೇಟ್ ಅನ್ನ ಬಳಕೆ ಮಾಡ್ತಾ ಇದ್ರು. ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಚರ್ಚೆ ಮಾಡ್ತೀನಿ. ಈಗ ಏನ್ ಮಾಡಿದ್ದಾರೆ ಸೀಮಾಂತ ಠೇವಣಿ ಸೌಲಭ್ಯ ದರ ಅಂತಕ್ಕಂಥದನ್ನ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ. ಅದ್ರ ವ್ಯತ್ಯಾಸಗಳೇನು ಅಂತಕ್ಕಂಥ ನೋಡ್ತೀನಿ. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಬರುತ್ತೆ, ಹೌದಾ. ಇದನ್ನ ಕೂಡ ಏನಪ್ಪಾ ಅಂತ ಬಂದ್ರೆ ಪರಿಮಾಣಾತ್ಮಕ ವಿಧಾನಗಳಿಗೆ ಏನಂತ ಬಂದ್ರೆ ಉದಾಹರಣೆಗಳಾಗ್ತವೆ. ಹಾಗಾದ್ರೆ ಈ ಪರಿಮಾಣಾತ್ಮಕ ವಿಧಾನಗಳಲ್ಲಿ ಒಂದೊಂದಾಗಿ ಏನಪ್ಪಾ ಚರ್ಚೆ ಮಾಡೋಣ. ಅದರಲ್ಲಿ ಮುಕ್ತ ಪೇಟೆಯ ಕಾರ್ಯಾಚರಣೆ ಅಂತ ಬರುತ್ತೆ. ಮುಕ್ತ ಪೇಟೆಯ ಕಾರ್ಯಾಚರಣೆ ಅಂತ ಬಂದ್ರೆ ಈ RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ, ಸರ್ಕಾರಿ ಭದ್ರತೆಗಳನ್ನ ಕೊಳ್ಳುವ ಮತ್ತು ಮಾರುವ ಪ್ರಕ್ರಿಯೆಯನ್ನ ಮುಕ್ತ ಪೇಟೆಯ ಕಾರ್ಯಾಚರಣೆ ಅಂತ ಕರಿತೀವಿ. ಅಂದ್ರೆ ಮುಕ್ತ ಪೇಟೆ ಅಂತ ಬಂದ್ರೆ ಓಪನ್ ಮಾರ್ಕೆಟ್ ಅಲ್ಲಿ ಏನಿರುತ್ತೆ ಕೊಳ್ಳುವ ಮತ್ತು ಮಾರಾಟ ಪ್ರಕ್ರಿಯೆ ನಡೀತಾ. ಆದ್ರೆ ಯಾವ್ದಂತ ಬಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಏನ್ ಮಾಡುತ್ತೆ ಸರ್ಕಾರಿ ಭದ್ರತೆಗಳನ್ನ ಅಂದ್ರೆ ಸರ್ಕಾರದಲ್ಲಿ ಏನಪ್ಪಾ ಅಂದ್ರೆ ಭದ್ರತೆಗಳನ್ನ ಕೊಳ್ಳುವ ಮತ್ತು ಮಾರುವ ಪ್ರಕ್ರಿಯೆಯನ್ನ ಈ ಮುಕ್ತ ಪೇಟೆಯ ಕಾರ್ಯಾಚರಣೆ ಅಂತ ಕರಿತೀವಿ. ಹಾಗಾದ್ರೆ ಯಾವ ಸಮಯದಲ್ಲಿ ಕೊಳ್ಳುತ್ತೆ ಯಾವ ಸಮಯದಲ್ಲಿ ಮಾರುತ್ತೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ನೋಡ್ರಿ ಇಲ್ಲಿ ಬರುತ್ತೆ ಒಂದು ಡೈಗ್ರಾಮ್ ಇದೆ ನೋಡ್ರಿ. ಅತಿ ಪ್ರಸರಣ ಅಂತ ಬರುತ್ತೆ ಇಲ್ಲಿ ನೋಡ್ರಿ. ಈ ಡೈಗ್ರಾಮ್ ನಲ್ಲಿ ಅತಿ ಪ್ರಸರಣ ಅಂತ ಬಂದ್ರೆ ಹಣದುಬ್ಬರ ಅಂತಕ್ಕಂಥದ್ದು. ಈ ಹಣದುಬ್ಬರ ಅಂದ್ರೆ ಏನಂತ ಬಂದ್ರೆ ಸರಕು ಮತ್ತು ಸೇವೆಗಳ ಬೆಲೆಗಳೇನಾಗ್ತವೆ ಹೆಚ್ಚಳ ಆಗ್ತವೆ. ಏಕಾಏಕಿ ಏನಪ್ಪಾ ಅಂದ್ರೆ ಹಠಾತ್ ಆಗಿ ಏನಪ್ಪಾ ಅಂದ್ರೆ ಏಕಾಏಕಿ ಏನಾಗುತ್ತವೆ ಹೆಚ್ಚಳವಾಗುತ್ತೆ. ಆದ್ರೆ ಹಣದ ಪೂರೈಕೆಯೂ ಕೂಡ ಹೆಚ್ಚಳ ಆಗುತ್ತೆ, ಹಣದ ಮೌಲ್ಯ ಏನಾಗುತ್ತೆ ಕುಸಿತಕ್ಕೆ ಒಳಗಾಗುತ್ತೆ. ಆ ಸಂದರ್ಭದಲ್ಲಿ ಏನಂತ ಬಂದ್ರೆ RBI ನಲ್ಲಿ ದ್ರವ್ಯತ್ವ ಪ್ರಮಾಣ ಏನಿರುತ್ತೆ ಹೆಚ್ಚಿರುತ್ತೆ, ದ್ರವ್ಯತ್ವ ಪ್ರಮಾಣ ಏನಿರುತ್ತೆ ಹೆಚ್ಚಳವನ್ನ ಮಾಡ್ಬೇಕಾಗಿರುತ್ತೆ. ಅತಿ ಪ್ರಸರಣ ಸಂದರ್ಭದಲ್ಲಿ ಜನರ ಹತ್ರ ಏನಾಗುತ್ತೆ ಅಂತ ಬಂದ್ರೆ
ಅಂದ್ರೆ ಈ ಒಂದು ವಾಣಿಜ್ಯ ಬ್ಯಾಂಕ್ಗಳು ಏನ್ ಮಾಡ್ತವೆ ಅಂತಂದ್ರೆ ಕಡಿಮೆ ದರಗಳಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ನೀಡಿಕೆ ಪ್ರಮಾಣ ಹೆಚ್ಚಳವಾಗಿರುತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡುತ್ತೆ ಅಂತ ಬಂದ್ರೆ ಇಲ್ಲಿ ಜನರ ಹತ್ರ ಏನಿರುತ್ತೆ, ಹಣ ತುಂಬಾ ಇರುತ್ತೆ. ಅಂದ್ರೆ ಹಣದ ಪೂರೈಕೆ ಹೆಚ್ಚಾಗುವಂತ ಸಂದರ್ಭದಲ್ಲಿ ಆರ್ ಬಿ ಐ ಏನ್ ಮಾಡುತ್ತೆ ಅಂತ ಬಂದ್ರೆ ಆ ಸಂದರ್ಭದಲ್ಲಿ ಇದನ್ನ ತಮ್ಮಲ್ಲಿದ್ದಂತಹ ಭದ್ರತೆಗಳಿರ್ತಾವಲ್ಲ, ಸರ್ಕಾರದ ಭದ್ರತೆಗಳೇನಪ್ಪಾ ಅಂದ್ರೆ ಇಲ್ಲಿ ಇರ್ತಾವ. ಅಂದ್ರೆ ದ್ರವ್ಯತ್ವ ರೂಪ ಇಲ್ಲಿ ಹೆಚ್ಚಿರುತ್ತೆ, ಇಲ್ಲಿ ಠೇವಣಿ ರೂಪ ಏನಾಗುತ್ತೆ ಅಂತ ಬಂದ್ರೆ ಕಡಿಮೆ ಇರುತ್ತೆ. ಠೇವಣಿ ರೂಪ ಏನಿರುತ್ತೆ ಕಡಿಮೆ ಇರುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರದ ಭದ್ರತೆಗಳೇನ್ ಮಾಡುತ್ತದೆ, ಜನರಿಗೆ ಅಥವಾ ಏನಪ್ಪಾ ಅಂತ ಬಂದ್ರೆ ತನ್ನ ಅಧೀನ ಸಂಸ್ಥೆಗಳಿಗೆ ಏನ್ ಮಾಡುತ್ತೆ, ಭದ್ರತೆಗಳನ್ನ ಏನ್ ಮಾಡುತ್ತೆ, ದುಡ್ಡಿಗೆ ಏನಪ್ಪಾ ಅಂದ್ರೆ ಮಾರಾಟ ಮಾಡುತ್ತೆ. ದುಡ್ಡು ಎಲ್ಲಿ ಹೋಗುತ್ತೆ, ಆರ್ ಬಿ ಐ ಹತ್ರ ಹೋಗುತ್ತೆ. ಅಂದ್ರೆ ಠೇವಣಿ ಸಂಗ್ರಹ ಹೆಚ್ಚಳ ಆಗುತ್ತೆ. ಇದು ರೀತಿ ಏನಪ್ಪಾ ಅಂತ ಬಂದ್ರೆ ಆ ಸಂದರ್ಭದಲ್ಲಿ ಏನ್ ಮಾಡುತ್ತೆ, ಅತಿ ಪ್ರಸರಣ ಸಂದರ್ಭದಲ್ಲಿ ಹಣದ ಪೂರೈಕೆ ಏನ್ ಮಾಡುತ್ತೆ, ನಿಯಂತ್ರಣ ಮಾಡುತ್ತೆ. ಯಾವುದು ಅಂತ ಬಂದ್ರೆ ಆರ್ ಬಿ ಐ. ಅದೇ ಅನಪ್ರಸರಣ ಅಂತ ಬರುತ್ತೆ. ಅಂದ್ರೆ ಹಣದುಬ್ಬರ ಇಳಿತ ಅಥವಾ ಡಿಫ್ಲೇಷನ್ ಟೈಮ್ ನಲ್ಲಿ ಹಣದ ಪೂರೈಕೆ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಅಂದ್ರೆ ಸರಕು ಮತ್ತು ಸೇವೆಗಳ ಬೆಲೆ ಏನಾಗಿರುತ್ತೆ ಅಂತ ಬಂದ್ರೆ ಕಡಿಮೆ ಆಗಿರುತ್ತವೆ, ಹಣದ ಪೂರೈಕೆಯೂ ಕೂಡ ಕಡಿಮೆ ಆಗಿರುತ್ತೆ. ಆದ್ರೆ ಹಣದ ಮೌಲ್ಯ ಏನಾಗಿರುತ್ತೆ ಅಂತ ಬಂದ್ರೆ ಹೆಚ್ಚಳವಾಗಿರುತ್ತೆ. ಆ ಒಂದು ಸನ್ನಿವೇಶವನ್ನ ಏನಂತ ಕರಿತೀವಿ ಅಂತ ಬಂದ್ರೆ ಅನಪ್ರಸರಣ ಅಂತ ಕರಿತೀವಿ. ಆ ಸಂದರ್ಭದಲ್ಲಿ ಇಲ್ಲಿ ಆರ್ ಬಿ ಐ ಏನಿರುತ್ತೆ ಅಂತ ಬಂದ್ರೆ ಇಲ್ಲಿ ಠೇವಣಿ ಪ್ರಮಾಣ ಹೆಚ್ಚಿರುತ್ತೆ. ಠೇವಣಿ ಏನಿರುತ್ತೆ ಹೆಚ್ಚಳಿರುತ್ತೆ. ಭದ್ರತೆಗಳು ಎಲ್ಲಿರ್ತಾವ ಅಂತ ಬಂದ್ರೆ ಇಲ್ಲಿ ಸಂಸ್ಥೆಗಳಲ್ಲಿ ಅಥವಾ ಜನರ ಹತ್ರ ಇರುತ್ತೆ. ಈ ಸಂದರ್ಭದಲ್ಲಿ ಆರ್ ಬಿ ಐ ಏನ್ ಮಾಡುತ್ತೆ ಅಂತ ಬಂದ್ರೆ ಈ ಠೇವಣಿಯಲ್ಲಿದ್ದಂತ ನಗದಿನ ಪ್ರಮಾಣ ಏನ್ ಮಾಡುತ್ತೆ ಅಂತ ಬಂದ್ರೆ ಈ ನಗದು ರೂಪದಲ್ಲಿ ಹಣದ ರೂಪದಲ್ಲಿ ಏನಪ್ಪ ಸರ್ಕಾರದ ಭದ್ರತೆಗಳನ್ನ ಏನ್ ಮಾಡುತ್ತೆ, ಖರೀದಿ ಮಾರುತ್ತೆ. ಅಂದ್ರೆ ಕೊಳ್ಳುತ್ತೆ. ಕೊಂಡ್ಕೊಂಡ್ಮೇಲೆ ಏನಪ್ಪಾ ಅಂದ್ರೆ ಈ ಠೇವಣಿ ಏನ್ ಮಾಡುತ್ತೆ, ಈ ಕಡಿಮೆ ಬಡ್ಡಿ ದರದಲ್ಲಿ ಏನಪ್ಪಾ ಅಂತ ಅಂದ್ರೆ ತಮ್ಮ ವಾಣಿಜ್ಯ ಬ್ಯಾಂಕ್ಗಳಿಗೆ ಏನಪ್ಪಾ ಅಂದ್ರೆ ಬಡ್ಡಿ ದರದಲ್ಲಿ ಏನಪ್ಪಾ ವಿಧಿಸಿದ್ರಿಂದ ಸಾಲ ಸೃಷ್ಟಿ ಪ್ರಮಾಣವು ಕೂಡ ಹೆಚ್ಚಳ ಆಗುತ್ತೆ. ಆ ಸಂದರ್ಭದಲ್ಲಿ ಏನಂತ ಬಂದ್ರೆ ಹಣದ ಪೂರೈಕೆ ಹೆಚ್ಚಳ ಮಾಡುತ್ತೆ. ಈ ಒಂದು ಸನ್ನಿವೇಶವನ್ನ, ಈ ಎರಡೂ ಸನ್ನಿವೇಶಗಳನ್ನು ಇದಾವಲ್ಲ, ಆರ್ ಬಿ ಐಯು ಸರ್ಕಾರದ ಭದ್ರತೆಗಳದಾವಲ್ಲ, ಸರ್ಕಾರದ ಭದ್ರತೆಗಳನ್ನ ಕೊಳ್ಳುವ ಮತ್ತು ಮಾರಾಟ ಮಾಡುವ ಪ್ರಕ್ರಿಯೆಯನ್ನ ಓಪನ್ ಮಾರ್ಕೆಟ್ ಆಪರೇಷನ್ ಅಥವಾ ಮುಕ್ತಪೇಟೆ ಕಾರ್ಯಾಚರಣೆ ಅಂತ ಕರಿತೀವಿ. ಹಣದುಬ್ಬರ ಸಂದರ್ಭದಲ್ಲಿ ಆರ್ ಬಿ ಐಯು ಸರ್ಕಾರ ಭದ್ರತೆಗಳನ್ನ ಏನ್ ಮಾಡುತ್ತೆ, ಮಾರಾಟ ಮಾಡುತ್ತೆ. ಹಣದುಬ್ಬರ ಇಳಿತ ಸಂದರ್ಭದಲ್ಲಿ ಸರ್ಕಾರದ ಭದ್ರತೆಗಳನ್ನ ಮಾಡುತ್ತೆ, ಕೊಳ್ಳುತ್ತದೆ. ಇದು ಏನ್ ಮಾಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತಾರೆ. ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಸ್ಪಷ್ಟವಾಗಿ ಏನಪ್ಪಾ ಅರ್ಥ ಮಾಡ್ಕೊಳ್ರಿ. ಅದೇ ರೀತಿ ಇನ್ನೊಂದು ಬರುತ್ತೆ, ಯಾವುದು ಅಂತ ಬಂದ್ರೆ ನಗದು ಮೀಸಲು ಅನುಪಾತ ಅಂತ ಬರುತ್ತೆ. ಈ ನಗದು ಮೀಸಲು ಅನುಪಾತ ಅಂತ ಬಂದ್ರೆ ಇದನ್ನ ನಾವೇಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಆರ್ ಬಿ ಐ ರೆಗ್ಯುಲೇಷನ್ ಆಕ್ಟ್, ರಿಜಿಸ್ಟರ್ ಆಕ್ಟ್ ಅಂತ ಬರುತ್ತೆ ಗೊತ್ತಾ, 1934 ನಿಂದ ಏನಪ್ಪಾ ಅಂದ್ರೆ ಇದು ಪರಿಚಯಿಸಿದ್ದಾರೆ. ಆರ್ ಬಿ ಐ ರಿಜಿಸ್ಟ್ರೇಷನ್ ಆಕ್ಟ್ 1934ರ ಕಾಯ್ದೆ ಅಡಿಯಲ್ಲಿ ಮುಕ್ತಪೇಟೆ ಕಾರ್ಯಾಚರಣೆ, ನಗದು ಮೀಸಲು ಅನುಪಾತ ಮತ್ತು ಶಾಸನಬದ್ಧ ದ್ರವ್ಯತ್ವದ ಅನುಪಾತವು ಕೂಡ 1934ರಲ್ಲಿ ಆರ್ ಬಿ ಐ ಪರಿಚಯಿಸಿದೆ. ಹಣಕಾಸು ನೀತಿಯ ಸಾಧನಗಳಲ್ಲಿ ಪರಿಮಾಣಾತ್ಮಕ ವಿಧಾನದಲ್ಲಿ ಮುಕ್ತಪೇಟೆ ಕಾರ್ಯಾಚರಣೆ, ಅದೇ ರೀತಿ ನಗದು ಮೀಸಲು ಅನುಪಾತ, ಶಾಸನ ದ್ರವ್ಯತ್ವ ಅನುಪಾತವು ಕೂಡ 1934ರಲ್ಲಿ ಪರಿಚಯ ಮಾಡಿದೆ. ಇವು ಏನ್ ಮಾಡ್ತಾರಂತ ಬಂದ್ರೆ ನಗದು ಮೀಸಲು ಅನುಪಾತ ಅಂದ್ರೆ ವಾಣಿಜ್ಯ ಬ್ಯಾಂಕ್ ನಲ್ಲಿ ಒಟ್ಟು ಠೇವಣಿಯ ಒಂದು ಭಾಗವನ್ನ ಆರ್ ಬಿ ಐ ನಲ್ಲಿ ನಗದು ರೂಪದಲ್ಲಿ ಕಾಯ್ದಿರಿಸುವುದನ್ನ ನಗದು ಮೀಸಲು ಅನುಪಾತ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಒಟ್ಟು ಏನಂತ ಬಂದ್ರೆ ಒಂದು ರೀತಿ ಏನಪ್ಪಾ ಅಂದ್ರೆ ಒಂದು ಬ್ಯಾಂಕ್ ಇದೆ, ಅಂದ್ರೆ ಒಂದು ವಾಣಿಜ್ಯ ಬ್ಯಾಂಕ್ ಇದೆ. ಈ ವಾಣಿಜ್ಯ ಬ್ಯಾಂಕ್ ನಲ್ಲಿ ಒಟ್ಟು ಠೇವಣಿಯಲ್ಲಿ ಒಂದು ಭಾಗ, ಈ ಭಾಗ ಇದೆಯಲ್ಲ, ಈ ಒಂದು ಭಾಗ ಆರ್ ಬಿ ಐ ನಲ್ಲಿ ನಗದು ರೂಪದಲ್ಲಿ, ಅಂದ್ರೆ ನಗದು ರೂಪದಲ್ಲಿ ಏನ್ ಮಾಡ್ತಾರಂತ ಬಂದ್ರೆ ಆ ಮೀಸಲಿಡ್ತಾರೆ ಅಥವಾ ಕಾಯ್ದಿರಿಸುವುದನ್ನ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರೀತಾರೆ. ಹಾಗಾದ್ರೆ ಈ ಕ್ಯಾಶ್ ರಿಸರ್ವ್ ರೇಷಿಯೋ ಯಾವ ಸಂದರ್ಭದಲ್ಲಿ ಆರ್ ಬಿ ಐ ಹೆಚ್ಚಳ ಮಾಡುತ್ತೆ, ಯಾವ ಸಂದರ್ಭದಲ್ಲಿ ಕಡಿಮೆ ಮಾಡುತ್ತೆ ಅಂತಕ್ಕಂಥದ್ದು ಕೂಡ ಕ್ವಶನ್ಸ್ ಗಳು ಅರೈಸ್ ಆಗ್ತವೆ. ಹಣದುಬ್ಬರ ಸಂದರ್ಭದಲ್ಲಿ ಅಥವಾ ಅತಿ ಪ್ರಸರಣದ ಸಂದರ್ಭದಲ್ಲಿ ಸರಕು ಮತ್ತು ಸೇವೆಗಳ ಬೆಲೆ ಏನಾಗುತ್ತವೆ, ನಿರಂತರವಾಗಿ ಹೆಚ್ಚಳವಾಗ್ತಾ ಇರುತ್ತವೆ. ಹಣದ ಪೂರೈಕೆ ಕೂಡ ಹೆಚ್ಚಳವಾಗಿರ್ತಾ ಇರುತ್ತೆ. ಹಣದ ಮೌಲ್ಯ ಕುಸಿತಕ್ಕೆ ಒಳಗಾಗಿರುವಂತಹ ಸನ್ನಿವೇಶ ಸಂದರ್ಭದಲ್ಲಿ, ಇನ್ಫ್ಲೇಷನ್ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಅಂತ ಬಂದ್ರೆ ಈ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಈ ನಗದು ಮೀಸಲು ದರ ಏನ್ ಮಾಡ್ಬಿಡ್ತಾರೆ, ಹೆಚ್ಚಳ ಮಾಡ್ತಾರೆ. ಹೆಚ್ಚಳ ಮಾಡಿದ ಮೇಲೆ ಏನಾಗುತ್ತೆ ಅಂತ ಬಂದ್ರೆ ಆ ವಾಣಿಜ್ಯ ಬ್ಯಾಂಕ್ ನಲ್ಲಿ ಪತ್ತನ್ನ, ಅಂದ್ರೆ ಸಾಲ ಸೃಷ್ಟಿ ಮಾಡುವ ಪ್ರಮಾಣ ಏನಾಗುತ್ತೆ,
ಕಡಿಮೆ ಆಗಿ ಜನರಿಗೆ ಏನ್ ಮಾಡ್ತಾರೆ ಅಂತ ಬಂದ್ರೆ ಸಾಲ ಕೊಡುವ ಪ್ರಮಾಣ ಕಡಿಮೆ ಆದ್ಮೇಲೆ ಹಣದ ಪೂರೈಕೆ ಏನಾಗುತ್ತೆ ಕಡಿಮೆ ಆಗುತ್ತೆ. ಇದರಿಂದ ಹಣದುಬ್ಬರ ನಿಯಂತ್ರಣಕ್ಕೆ ಬರುತ್ತೆ. ಅದನ್ನ ಇಲ್ಲಿ ಹಣದುಬ್ಬರ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಕ್ಯಾಶ್ ರಿಸರ್ವ್ ರೇಷಿಯೋ ಏನಪ್ಪ ಹೆಚ್ಚಳ ಮಾಡ್ತಾರೆ. ಹಣದುಬ್ಬರ ಇಳಿತದ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಬಂದ್ರೆ ಸರಕು ಮತ್ತು ಸೇವೆಗಳ ಬೆಲೆಗಳು ಏನಾಗಿರ್ತವೆ ಕಡಿಮೆ ಆಗಿರ್ತವೆ, ಹಣದ ಪೂರೈಕೆಯೂ ಕೂಡ ಕಡಿಮೆ ಇರುತ್ತೆ. ಆ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ ಅಂತ ಬಂದ್ರೆ ಉತ್ಪಾದನಾ ವಲಯ ಕೂಡ ಏನಾಗಿರುತ್ತೆ ಕುಸಿತಕ್ಕೆ ಒಳಗಾಗಿರುತ್ತೆ. ಆ ಸಂದರ್ಭದಲ್ಲಿ ವಾಣಿಜ್ಯ ಬ್ಯಾಂಕ್ಗಳಿಗೆ ಏನ್ ಮಾಡ್ತಾರೆ ಅಂತ ಬಂದ್ರೆ RBI ಏನ್ ಮಾಡುತ್ತೆ ನಗದು ಮೀಸಲು ಅನುಪಾತ ಕಡಿಮೆ ಮಾಡಿ ಅವಾಗ ಸಾಲವನ್ನ ಸೃಷ್ಟಿ ಆಗುತ್ತೆ. ಸಾಲ ನೀಡುವಿಕೆ ಪ್ರಮಾಣ ಹೆಚ್ಚಳ ಆದ್ಮೇಲೆ ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಬಂದ್ರೆ ಬಂಡವಾಳ ಹೂಡಿಕೆ ಆಗುತ್ತೆ. ಬಂಡವಾಳ ಹೂಡಿಕೆಯಿಂದ ಏನಾಗುತ್ತೆ ಉತ್ಪಾದನಾ ವಲಯ ಕೂಡ ಹೆಚ್ಚಳ ಆಗುತ್ತೆ. ಉತ್ಪಾದನಾ ವಲಯ ಹೆಚ್ಚಳ ಆದ್ಮೇಲೆ ಏನಾಗುತ್ತೆ ಉದ್ಯೋಗಗಳು ಸೃಷ್ಟಿ ಆಗ್ತವೆ. ಇದರಿಂದ ತಲಾ ಆದಾಯ ಕೂಡ ಏನಾಗುತ್ತೆ ಹೆಚ್ಚಳ ಆಗುತ್ತೆ. ಒಟ್ಟಾರೆಯಾಗಿ ಈ ಪ್ರಕ್ರಿಯೆಯನ್ನ ಆರ್ಥಿಕ ಬೆಳವಣಿಗೆ ಅಂತಾನೂ ಕೂಡ ಕರಿತೀವಿ. ಹಾಗಾದ್ರೆ ನಗದು ಮೀಸಲು ಅನುಪಾತ ಯಾವ ಸಂದರ್ಭ ಅಂತ ಬಂದ್ರೆ ಹಣದುಬ್ಬರ ಸಂದರ್ಭದಲ್ಲಿ ಕ್ಯಾಶ್ ರಿಸರ್ವ್ ರೇಷಿಯೋ ಏನಾಗುತ್ತೆ ಹೆಚ್ಚಳ ಆಗಿರುತ್ತೆ. ಹಣದುಬ್ಬರ ಇಳಿತ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಕಡಿಮೆ ಇರುತ್ತೆ. ಇಲ್ಲೊಂದು ನಿಮ್ ತಲೆಯಲ್ಲಿ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಈ ನಗದು ಮೀಸಲು ಅನುಪಾತವು RBI ನಲ್ಲಿ ಏನಪ್ಪಾ ಅಂತ ಬಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಒಟ್ಟು ಒಂದು ಠೇವಣಿಯಲ್ಲಿ ಒಂದು ಭಾಗವನ್ನ RBI ನಲ್ಲಿ ನಗದು ರೂಪದಲ್ಲಿ ಕಾಯ್ದಿರಿಸ್ತೀವಲ್ಲ ಅದಕ್ಕೆ ಏನಾದ್ರೂ ಬಡ್ಡಿ ಏನಾದ್ರೂ ಸಿಗುತ್ತಾ, ಬಡ್ಡಿ ದರ ಅಥವಾ ಬಡ್ಡಿ ಏನಾದ್ರೂ ಸಿಗುತ್ತಾ ಅಂತ ಬಂದ್ರೆ ಯಾವುದೇ ರೀತಿಯಾದಂತಹ ಬಡ್ಡಿ ದರವನ್ನ ಬಡ್ಡಿ ಆಗ್ಲಿ ಏನಪ್ಪಾ ವಿತರಿಸುವುದಿಲ್ಲ ಅಥವಾ ಬಡ್ಡಿಯನ್ನ ನೀಡುವುದಿಲ್ಲ RBI. ಹಾಗಾದ್ರೆ ನಗದು ಮೀಸಲು ಅನುಪಾತ 2024 ವೇಳೆಗೆ ನಾವೇನ್ ಮಾಡ್ತೀವಿ ಅಂತ ಬಂದ್ರೆ ನಗದು ಮೀಸಲು ಅನುಪಾತ ಪ್ರೆಸೆಂಟ್ ಎಷ್ಟಿದೆ ಅಂತ ಬಂದ್ರೆ 4.5% ಇದೆ. ಪ್ರಶ್ನೆಯನ್ನ ಕೇಳ್ತಾರೆ. ಇದು 3 ತಿಂಗಳಿಗೆ ಏನಪ್ಪಾ RBI ತನ್ನ ಏನಪ್ಪಾ ಅಂದ್ರೆ ವರದಿಗಳನ್ನ ಪ್ರಕಟಣೆ ಮಾಡುತ್ತೆ. ವರ್ಷದಲ್ಲಿ 2 ಬಾರಿ ಏನಂತ ಬಂದ್ರೆ ಆ ವರದಿಗಳನ್ನ ಪ್ರಕಟಣೆ ಮಾಡುವಂತ ಸಂದರ್ಭದಲ್ಲಿ ಇದರ ಒಂದು ಏರಿಳಿತ ಕೂಡ ಡಾಟಾ ಸಿಗುತ್ತೆ. ನಗದು ಮೀಸಲು ಅನುಪಾತ ಅಂತ ಬಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿಯಲ್ಲಿ ಒಂದು ಭಾಗ RBI ನಲ್ಲಿ ನಗದು ರೂಪದಲ್ಲಿ ಕಾಯ್ದಿರಿಸುವುದನ್ನ ನಗದು ಮೀಸಲು ಅನುಪಾತ ಅಂತ ಕರಿತೀವಿ. ಪ್ರೆಸೆಂಟ್ ಎಷ್ಟಿದೆ ಅಂತ ಬಂದ್ರೆ 4.5% ಇದೆ. ಈ ನಗದು ಮೀಸಲು ಅನುಪಾತ ಹೆಚ್ಚಳ ಮಾಡಿದ್ಮೇಲೆ ಏನಾಗುತ್ತೆ ಅಂತ ಬಂದ್ರೆ ಹಣದುಬ್ಬರ ಸಂದರ್ಭದಲ್ಲಿ ಅಥವಾ ಅತಿ ಪ್ರಸರಣದ ಸಂದರ್ಭದಲ್ಲಿ ಅಥವಾ ಇನ್ಫ್ಲೇಷನ್ ಸಂದರ್ಭದಲ್ಲಿ ಹೆಚ್ಚಳ ಮಾಡ್ತೀವಿ. ಆಗ ಸಾಲ ನೀಡುವಿಕೆ ಪ್ರಮಾಣ ಏನಾಗುತ್ತೆ ಕಡಿಮೆ ಆಗುತ್ತೆ. ಹಣದುಬ್ಬರ ಇಳಿತದ ಸಂದರ್ಭದಲ್ಲಿ ಡಿಫ್ಲೇಷನ್ ಅಥವಾ ಅನಪ್ರಸರಣದ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ನಗದು ಮೀಸಲು ಅನುಪಾತ ಹೆಚ್ಚಳ ಮಾಡ್ತೀವಿ. ಆ ಸಂದರ್ಭದಲ್ಲಿ ಸಾಲ ನೀಡುವಿಕೆ ಪ್ರಮಾಣ ಕೂಡ ಹೆಚ್ಚಳ ಆಗುತ್ತೆ. ಅದನ್ನ ಹಣದುಬ್ಬರ ಇಳಿತದ ಸಂದರ್ಭದಲ್ಲಿ ಕಡಿಮೆ ಮಾಡ್ತೀವಿ. ಅದೇ ರೀತಿ ಮುಂದೊಂದು ರೀತಿ ಬರುತ್ತೆ. ಯಾವುದು ಅಂತ ಬಂದ್ರೆ ಶಾಸನಬದ್ಧ ದ್ರವ್ಯತ್ವದ ಅನುಪಾತ ಅಂತ ಬರುತ್ತೆ. ಅಂದ್ರೆ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಬರುತ್ತೆ. ಇದನ್ನು ಕೂಡ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಒಟ್ಟು ಒಂದು ಠೇವಣಿಯ ಒಂದು ಭಾಗದಲ್ಲಿ ತಮ್ಮ ಬಳಿಯ ದ್ರವ್ಯತ್ವ ರೂಪದಲ್ಲಿ ಕಾಯ್ದಿರಿಸುವುದನ್ನ ಶಾಸನಬದ್ಧ ದ್ರವ್ಯತ್ವದ ಅನುಪಾತ ಅಂತ ಕರಿತೀವಿ. ನೋಡ್ರಿ, ಒಂದು ಬ್ಯಾಂಕ್ ಇದೆ. ಆ ಬ್ಯಾಂಕ್ ನಲ್ಲಿ ಒಂದು ಭಾಗ ಏನ್ ಮಾಡ್ತೀವಿ ಒಟ್ಟು ಠೇವಣಿಯಲ್ಲಿ ಒಂದು ಭಾಗ ಏನ್ ಮಾಡ್ತೀವಿ RBI ನಲ್ಲಿ ನಗದು ರೂಪದಲ್ಲಿ ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ರೂಪದಲ್ಲಿ ಇಡ್ತೀವಿ. ಇನ್ನೊಂದು ಭಾಗ ಏನ್ ಮಾಡ್ತೀವಿ ಅಂತ ಬಂದ್ರೆ ಅದನ್ನ ಏನ್ ಮಾಡ್ತಾರೆ SLR ಅಂದ್ರೆ ಶಾಸನಬದ್ಧ ಅಂದ್ರೆ ತನ್ನ ಬ್ಯಾಂಕ್ ತನ್ನ ಉನ್ನತಿಗೋಸ್ಕರವಾಗಿ ಏನ್ ಮಾಡ್ತೀವಿ ತಮ್ಮ ಬಳಿಯಲ್ಲಿ ಏನ್ ಮಾಡ್ತೇವೆ ದ್ರವ್ಯತ್ವ ರೂಪದಲ್ಲಿ ಕಾಯ್ದಿರಿಸುವಂತಹ ಶಾಸನಬದ್ಧದ ದ್ರವ್ಯತ್ವ ಅನುಪಾತ ಅಂತ ಕರಿತೀವಿ. ಈ ಉಳಿದ ಭಾಗ ಏನ್ರಿ ಅಂತ ಕೇಳ್ತಾರೆ. ಈ ಉಳಿದ ಭಾಗ ಏನಂತ ಬಂದ್ರೆ ಈ ಉಳಿದ ಭಾಗ ಏನಿದೆ ಸರ್, ಇದು ಉಳಿದ ಭಾಗ ಎಕ್ಸೆಸ್ ರೇಷಿಯೋ ಅಂತ ಕರಿತೀವಿ. ಅಂದ್ರೆ ಹೆಚ್ಚುವರಿಯ ಅನುಪಾತ ಅಂತ ಕರಿತೀವಿ. ಈ ಹೆಚ್ಚುವರಿ ಅನುಪಾತವೇ ಏನ್ ಮಾಡ್ತೀವಿ ಅಂತ ಬಂದ್ರೆ ಸಾಲವನ್ನ ನೀಡಲಾಗುತ್ತೆ. ಅರ್ಥ ಆಯ್ತಂತ ನಾವು ಭಾವಿಸ್ಕೊಂಡಿದ್ದೀನಿ. ಶಾಸನಬದ್ಧ ದ್ರವ್ಯತ್ವ ಅನುಪಾತ ಅಂತ ಬಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಒಟ್ಟು ಒಂದು ಠೇವಣಿಯ ಒಂದು ಭಾಗವನ್ನ RBI ನಲ್ಲಿ ಏನಪ್ಪ ನಗದು ರೂಪದಲ್ಲಿ ಕಾಯ್ದಿರಿಸುವುದನ್ನ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಇನ್ನೂ ಒಂದು ಭಾಗ ಏನಪ್ಪ ತಮ್ಮ ಬಳಿಯಲ್ಲೇ ದ್ರವ್ಯತ್ವ ರೂಪದಲ್ಲಿ ಕಾಯ್ದಿರಿಸುವುದನ್ನ ಶಾಸನಬದ್ಧ ದ್ರವ್ಯತ್ವದ ಅನುಪಾತ ಅಂತ ಕೂಡ ಕರೆಯಲಾಗುತ್ತೆ. ಇದನ್ನು ಕೂಡ ಏನಂತ ಬಂದ್ರೆ RBI ರಿಜಿಸ್ಟ್ರೇಷನ್ ಆಕ್ಟ್ 1934 ಅಲ್ಲಿ ಏನಪ್ಪ ಪರಿಚಯಿಸಲಾಗುತ್ತೆ. ಇದನ್ನು ಯಾವ ಸಂದರ್ಭದಲ್ಲಿ ಏನಪ್ಪ ಶಾಸನಬದ್ಧ ದ್ರವ್ಯತ್ವ ಅನುಪಾತ ಹೆಚ್ಚಳ ಮಾಡುತ್ತೆ ಅಂತ ಬಂದ್ರೆ
ಹಣದುಬ್ಬರ ಸಂದರ್ಭದಲ್ಲಿ ಅಂದ್ರೆ ಹಣದ ಪೂರೈಕೆ ಹೆಚ್ಚಳವಾದಂತಹ ಸಂದರ್ಭದಲ್ಲಿ, ಇನ್ಫ್ಲೇಷನ್ ಸಂದರ್ಭದಲ್ಲಿ ಈ ಶಾಸನಬದ್ಧ ದ್ರವ್ಯತ್ವ ಏನಾಗುತ್ತೆ, ಹೆಚ್ಚಳ ಮಾಡಿ ಆ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಇಲ್ಲಿ ಎಕ್ಸಿಸ್ ಏನಪ್ಪಾ ಅಂದ್ರೆ ಎಕ್ಸಿಸ್ ರೇಷಿಯೋ ಇದೆಲ್ಲ ಕಡಿಮೆ ಮಾಡುತ್ತೆ. ಕಡಿಮೆ ಮಾಡಿದ್ಮೇಲೆ ಏನಪ್ಪಾ ಸಾಲ ನೀಡುವಿಕೆ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದರಿಂದ ಹಣದ ಪೂರೈಕೆಯನ್ನು ಮಾಡ್ತೀವಿ, ಹೆಚ್ಚಳವಾದಂತಹ ಹಣದ ಪೂರೈಕೆಯನ್ನ ನಾವು ನಿಯಂತ್ರಣಕ್ಕೆ ತರುತ್ತೀವಿ. ಅದೇ ರೀತಿ ಡಿಫ್ಲೇಷನ್ ಅಂತ ಬರುತ್ತಲ್ಲ, ಈ ಸಂದರ್ಭದಲ್ಲಿ ಶಾಸನಬದ್ಧ ದ್ರವ್ಯತ್ವ ಏನ್ ಮಾಡ್ತೀವಿ ಅಂತ ಬಂದ್ರೆ ಕಡಿಮೆ ಮಾಡಿ ಆ ಸಂದರ್ಭ ಎಕ್ಸಿಸ್ ಆಫ್ ರೇಷಿಯೋ ಇರುತ್ತಲ್ಲ, ಹೆಚ್ಚುವರಿಯ ಆ ಒಂದು ಹಣ ಇದೆಯಲ್ಲ, ಹೆಚ್ಚುವರಿಯ ಒಂದು ಭಾಗ ಅದನ್ನು ಹೆಚ್ಚಳ ಮಾಡಿ ಏನಪ್ಪಾ ಅಂದ್ರೆ ಹಣದ ಪೂರೈಕೆಯನ್ನ ಹೆಚ್ಚಳ ಮಾಡ್ತೀವಿ. ಇದನ್ನ ನಾವು ಶಾಸನಬದ್ಧ ದ್ರವ್ಯತ್ವದ ಅನುಪಾತ ಅಂತ ಕರೆಯಲಾಗುತ್ತಿವೆ. ಮುಂದೆ ಬರುತ್ತಾ ಬ್ಯಾಂಕ್ ದರ ಅಂತ ಬರುತ್ತೆ. ಬ್ಯಾಂಕ್ ದರ, ಈ ಬ್ಯಾಂಕ್ ದರ ಇದೆಯಲ್ಲ, ಇದು ಕೊಲಾಟ್ರಲ್ ಅಂದ್ರೆ ಮರು ಒಟ್ಟಾಯಿಸುವಿಕೆ ಅಥವಾ ಕೊಳ್ಳುವ ಮೂಲಕ, ಅಂದ್ರೆ ಒಂದು ವರ್ಡ್ ಬರುತ್ತಾ, ಭಾರತೀಯ ರಿಸರ್ವ್ ಬ್ಯಾಂಕ್ ಇದೆಯಲ್ಲ, ಪ್ರಥಮ ದರ್ಜೆಯ ಭದ್ರತೆಗಳನ್ನ ಮರು ಒಟ್ಟಾಯಿಸುವ ಅಥವಾ ಕೊಳ್ಳುವ ಮೂಲಕ ಅಂದ್ರೆ ನೀಡುವ ಸಾಲದ ಮೇಲೆ ವಿಧಿಸುವಂತಹ ಬಡ್ಡಿ ದರ. ಅಂದ್ರೆ RBI ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ವಾಣಿಜ್ಯ ಬ್ಯಾಂಕ್ಗಳಿಗೆ ವಿಧಿಸುವಂತ ಸಾಲದ ಮೇಲೆ ವಿಧಿಸುವಂತ ಬಡ್ಡಿ ದರವನ್ನ ಬ್ಯಾಂಕ್ ದರ ಅಂತ ಕರಿತೀವಿ. ಆದ್ರೆ ಇದರ ಅವಧಿ ಏನಿರುತ್ತೆ ಅಂತ ಒಂದು ದೀರ್ಘಾವಧಿ ಇರುತ್ತೆ. ಹಾಗಾದ್ರೆ ಇನ್ನೊಂದು ರೀತಿ ಏನಪ್ಪಾ ಡೆಫಿನಿಷನ್ ಮಾಡಬಹುದು, ಭಾರತೀಯ ರಿಸರ್ವ್ ಬ್ಯಾಂಕು ತನ್ನ ವಾಣಿಜ್ಯ ಬ್ಯಾಂಕ್ಗಳಿಗೆ ದೀರ್ಘಾವಧಿಯ ಮೇಲೆ ವಿಧಿಸುವ ಸಾಲದ ಮೇಲೆ ವಿಧಿಸುವಂತಹ ಬಡ್ಡಿ ದರವನ್ನ ಬ್ಯಾಂಕ್ ದರ ಅಂತ ಕರಿತೀವಿ. ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕು ಪ್ರಥಮ ದರ್ಜೆಯ ಭದ್ರತೆಗಳು ಯಾವ ಆಧಾರದ ಮೇಲೆ ಸಾಲವನ್ನ ಕೊಡುತ್ತೆ ಅಂತ ಬಂದ್ರೆ, ಪ್ರಥಮ ದರ್ಜೆಯ ಭದ್ರತೆಗಳನ್ನ ಮರು ಒಟ್ಟಾಯಿಸುವ ಅಂದ್ರೆ ಕೊಲಾಟ್ರಲ್ ಅಥವಾ ಅದನ್ನ ಕೊಳ್ಳುವ ಮೂಲಕ, ಭದ್ರತೆಗಳ ಆಧಾರದ ಮೂಲಕ ಸಾಲದ ಮೇಲೆ ವಿಧಿಸುವಂತಹ ಬಡ್ಡಿ ದರ ಅಂತ ಬಂದ್ರೆ ಅದನ್ನ ಬ್ಯಾಂಕ್ ದರ ಅಂತ ಕರಿತೀವಿ. ಇದು ಮಧ್ಯಮ ಮತ್ತು ದೀರ್ಘಾವಧಿಗೆ ಇರುತ್ತೆ. ಮಧ್ಯಮ ಮತ್ತು ದೀರ್ಘಾವಧಿಗೆ ಏನಪ್ಪಾ ಈ ಸಾಲವನ್ನ ನೀಡಲಾಗುತ್ತೆ. ಇದು ಬ್ಯಾಂಕ್ ದರ ಹೆಂಗಂತ ಬಂದ್ರೆ, ಈ ರಿಪೋ ರೇಟ್ಗಿಂತ, ಈ ರಿಪೋ ರೇಟ್ ಇದೆಯಲ್ಲ, ಈ ರಿಪೋ ರೇಟ್ಗಿಂತಲೂ ಕೂಡ +0.25 ಏನಪ್ಪಾ ಹೆಚ್ಚಳ ಇರುತ್ತೆ. ಒಂದ್ ವೇಳೆ ಫಾರ್ ಎಕ್ಸಾಂಪಲ್ ಇವತ್ತು ರಿಪೋ ರೇಟ್ ಎಷ್ಟಿದೆ, 6.0% ಇದೆ ಅಂದ್ರೆ ಇದನ್ನ ಬ್ಯಾಂಕ್ ದರ ಎಷ್ಟಿರುತ್ತೆ ಅಂತ ಬಂದು ಇದಕ್ಕೆ 0.25 ಅಂದ್ರೆ 6.25% ಏನಪ್ಪಾ ಅಂದ್ರೆ ಇರುತ್ತೆ. ಬ್ಯಾಂಕ್ ದರದ ಮೀನಿಂಗ್ ಏನಂತ ಬಂದ್ರೆ, ಭಾರತೀಯ ರಿಸರ್ವ್ ಬ್ಯಾಂಕು ತನ್ನ ವಾಣಿಜ್ಯ ಬ್ಯಾಂಕ್ಗಳಿಗೆ ದೀರ್ಘಾವಧಿಯ ಮೇಲೆ ಅಂದ್ರೆ ದೀರ್ಘಾವಧಿಯ ಮೂಲಕ ನೀಡುವ ಸಾಲದ ಮೇಲೆ ವಿಧಿಸುವಂತ ಬಡ್ಡಿ ದರವನ್ನ ಬ್ಯಾಂಕ್ ದರ ಅಂತ ಕರಿತೀವಿ. ಪ್ರಥಮ ದರ್ಜೆಯ ಭದ್ರತೆಗಳನ್ನ ಮರು ಒಟ್ಟಾಯಿಸುವ ಅಥವಾ ಕೊಳ್ಳುವ ಆಧಾರದ ಮೂಲಕ ಈ ಸಾಲವನ್ನ ನೀಡುತ್ತೆ ಬ್ಯಾಂಕ್ ದರ. ಈ ಬ್ಯಾಂಕ್ ದರ ಯಾವಾಗ ಹೆಚ್ಚಳ ಮಾಡ್ತೀವಿ ಮತ್ತು ಯಾವಾಗ ಕಡಿಮೆ ಮಾಡ್ತೀವಿ ಅಂತಾನು ಕೂಡ ಪ್ರಶ್ನೆಯನ್ನ ಕೇಳ್ತಾರೆ. ಸೇಮ್ ಏನಂತ ಬಂದ್ರೆ, ಇನ್ಫ್ಲೇಷನ್ ಸಂದರ್ಭದಲ್ಲಿ, ಇನ್ಫ್ಲೇಷನ್ ಸಂದರ್ಭದಲ್ಲಿ ಅಂದ್ರೆ ಹಣದುಬ್ಬರದ ಸಂದರ್ಭದಲ್ಲಿ ಹಣದ ಪೂರೈಕೆ ಏನಾಗಿರುತ್ತೆ, ಹೆಚ್ಚಳವಾಗಿರುತ್ತೆ. ಆ ಸಂದರ್ಭದಲ್ಲಿ ಏನಂತ ಬಂದ್ರೆ ಹಣದ ಪೂರೈಕೆಯನ್ನ ನಿಯಂತ್ರಿಸುವ ಸಲುವಾಗಿ ಭಾರತೀಯ ರಿಸರ್ವ್ ಬ್ಯಾಂಕು ತನ್ನ ಪರಿಮಾಣಾತ್ಮಕ ವಿಧಾನದ ಮೂಲಕ ಏನಪ್ಪ ನಿಯಂತ್ರಣ ಮಾಡುತ್ತೆ. ಅದರಲ್ಲಿ ಬ್ಯಾಂಕ್ ದರ ಏನ್ ಮಾಡುತ್ತೆ ಅಂತ ಬಂದ್ರೆ ಹೆಚ್ಚಳ ಮಾಡಿದ್ಮೇಲೆ ಸಾಲ ನೀಡುವಿಕೆ ಪ್ರಮಾಣ ತನ್ನ ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ಏನ್ ಮಾಡುತ್ತೆ, ಬ್ಯಾಂಕ್ ದರ ಏನ್ ಮಾಡುತ್ತೆ ಹೆಚ್ಚಳ ಮಾಡಿದ್ಮೇಲೆ ಸಾಲ ಸೃಷ್ಟಿ ಮಾಡಿ ಏನಪ್ಪ ನೀಡುವುದು ಕಡಿಮೆ ಮಾಡಿ ಹಣದ ಪೂರೈಕೆಯನ್ನ ಕಡಿಮೆ ಮಾಡುತ್ತೆ. ಅದೇ ರೀತಿ ಡಿಫ್ಲೇಷನ್ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಹಣದ ಪೂರೈಕೆ ಕಡಿಮೆ ಆಗಿದ್ರಿಂದ ಆ ಬ್ಯಾಂಕ್ ದರವನ್ನ ಏನ್ ಮಾಡ್ತೀವಿ, ಇಳಿಕೆಯನ್ನ ಮಾಡಿ ಸಾಲ ಸೃಷ್ಟಿಗೆ ಏನಪ್ಪಾ ಹೆಚ್ಚಿನ ಆದ್ಯತೆಯನ್ನ ನೀಡಿ ಆ ಸಂದರ್ಭದಲ್ಲಿ ಏನಪ್ಪಾ ಅಂತ ಬಂದ್ರೆ ಡಿಫ್ಲೇಷನ್ ಸಂದರ್ಭದಲ್ಲಿ ಆ ಬ್ಯಾಂಕ್ ದರ ಕೂಡ ಕಡಿಮೆ ಆಗುತ್ತೆ. ಇದು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಬಂದ್ರೆ ಇದು ಯಾವಾಗ ಪರಿಚಯ ಮಾಡ್ತಾರೆ ಅಂತ ಬಂದ್ರೆ, ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಇದು ರೆಗ್ಯುಲೇಷನ್ ಆಕ್ಟ್ ಬರುತ್ತೆ 1949 ಅಂದ್ರೆ 1935ರಿಂದ 1949 ತನಕ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತ, ಪಾಕಿಸ್ತಾನ್ ಮತ್ತು ಮಯನ್ಮಾರವನ್ನ ನಿಯಂತ್ರಣ ಮಾಡ್ತಾ ಇತ್ತು. 1949 ನಂತರ ಭಾರತಕ್ಕೆ ಏನಪ್ಪ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಪ್ಪ ಒಂದೇ ದೇಶಕ್ಕೆ ಸೀಮಿತ ಆಗುತ್ತೆ. ಆ RBI ರೆಗ್ಯುಲೇಷನ್ ಆಕ್ಟ್ ಪ್ರಕಾರ 1949ರಲ್ಲಿ ಈ ಬ್ಯಾಂಕ್ ದರವನ್ನ ಪರಿಚಯಿಸಲಾಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಉಪಯುಕ್ತವಾದಂತಹ ಮಾಹಿತಿ ಇದೆ. ನೆಕ್ಸ್ಟ್ ಇನ್ನೊಂದು ಬರುತ್ತಾ ವಿಧಾನ ಯಾವುದು ಅಂತ ಬಂದ್ರೆ ರೆಪೋ ದರ ಅಂತ ಬರುತ್ತಾ. ಯಾವುದು ರೆಪೋ ದರ ಅಂತಕ್ಕಂಥ, ರೆಪೋ ರೇಟ್ ಅಂತಕ್ಕಂಥ. ಇದನ್ನು ಕೂಡ ಬ್ಯಾಂಕ್ ದರಕ್ಕೇನಪ್ಪ ಅಂತ ಬಂದ್ರೆ ನೋಡ್ತೀವಿ. ಈ RBI ತನ್ನ ವಾಣಿಜ್ಯ ಬ್ಯಾಂಕ್ಗಳಿಗೆ
ಭದ್ರತೆಗಳ ಆಧಾರದ ಮೇಲೆ ವಿಧಿಸುವಂತಹ ಸಾಲದ ಮೇಲೆ ವಿಧಿಸುವಂತಹ ಬಡ್ಡಿ ದರ ಅಂದ್ರೆ ಇಲ್ಲಿ ಏನಿರುತ್ತೆ ಅಂತ ಬಂದ್ರೆ ಅಲ್ಪಾವಧಿ ಇರುತ್ತೆ. ಅಲ್ಪಾವಧಿ ಅಂತ ಬಂದ್ರೆ 1 ರಿಂದ ಏನಪ್ಪಾ ಅಂದ್ರೆ 364 ದಿನಗಳ ಒಳಗಾಗಿರುತ್ತವಲ್ಲ ಅದನ್ನ ಅಲ್ಪಾವಧಿ ಅಂತ ಕರಿತೀವಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಇದೆಯಲ್ಲ ತಮ್ಮ ದ್ರವ್ಯತ್ವದ ಹೊಂದಾಣಿಕೆ ಸೌಲಭ್ಯದ ಅಡಿಯಲ್ಲಿ ಅಂದ್ರೆ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಸೌಲಭ್ಯ ಅಂದ್ರೆ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಅಂತ ಬರುತ್ತೆ, ಫೆಸಿಲಿಟಿ ಅಂತ ಬರುತ್ತೆ. ಅದರಲ್ಲಿ 3 ರೀತಿ ಸಾಧನ ಬರುತ್ತೆ. ಯಾವ್ದು ಅಂತ ಬಂದ್ರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ, ಇದೊಂದು ರೆಪೋ ರೇಟ್, ಇನ್ನೊಂದೇನಂತ ರಿವರ್ಸ್ ರೆಪೋ ರೇಟ್ ಇತ್ತು ಅದನ್ನ ತೆಗೆದು ಏನ ಮಾಡಿದ್ದಾರೆ ಅಂತ ಬಂದ್ರೆ ಸೀಮಾಂತ ಠೇವಣಿ ಸೌಲಭ್ಯ ಅಂತ ಮಾಡಿದ್ದಾರೆ. ಇದನ್ನ 3 ರೀತಿ ಏನಪ್ಪಾ ಅಂದ್ರೆ ದ್ರವ್ಯತ್ವ ಹೊಂದಾಣಿಕೆ ಸೌಲಭ್ಯದ ಸಾಧನಗಳು ಅಂತ ಕರಿತೀವಿ. ಇದರ ಅಡಿಯಲ್ಲಿ ಏನಂತ ಬಂದ್ರೆ ರೆಪೋ ರೇಟ್ ಇದೆಯಲ್ಲ ತನ್ನ ವಾಣಿಜ್ಯ ಬ್ಯಾಂಕ್ಗಳಿಗೆ ಅಥವಾ ತನ್ನ ಬ್ಯಾಂಕ್ಗಳಿಗೆ ಭದ್ರತೆಗಳ ಆಧಾರದ ಮೇಲೆ ಅಲ್ಪಾವಧಿಗೆ ಸಾಲವನ್ನು ನೀಡುತ್ತೆ. ಸಾಲದ ಮೇಲೆ ವಿಧಿಸುವಂತಹ ಬಡ್ಡಿ ದರವನ್ನ ನಾವು ರೆಪೋ ರೇಟ್ ಅಂತ ಕರಿತೀವಿ. ಹಾಗಾದ್ರೆ ಈ ರೆಪೋ ರೇಟ್ ಇದೆಯಲ್ಲ ಇದು ಮಾಸ್ಟರ್ ಕೀ ಆಫ್ ದಿ ಮಾನಿಟರಿ ಪಾಲಿಸಿ ಅಂತ ಕರಿತೀವಿ. ಅಂದ್ರೆ ಹಣಕಾಸು ನೀತಿಯ ಪ್ರಬಲ ಅಸ್ತ್ರ ಬೆನ್ನೆಲುಬು ಅಂತಾನು ಕೂಡ ಕರಿತೀವಿ. ಅಂದ್ರೆ ಯಾಕಂತ ಬಂದ್ರೆ ಈ ರೆಪೋ ರೇಟ್ ಒಂದು ಮಾತ್ರ ಬದಲಾವಣೆ ಮಾಡಿದ್ರೆ ಈ ಬ್ಯಾಂಕ್ ರೇಟ್ ಆಗಿರ್ಬೋದು, ಈ ಸೀಮಾಂತ ಠೇವಣಿ ಸೌಲಭ್ಯ ಆಗಿರ್ಬೋದು, ಮಾರ್ಜಿನಲ್ ಸ್ಟ್ಯಾಂಡರ್ಡ್ ಫೆಸಿಲಿಟಿ ಆಗಿರ್ಬೋದು ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಮಾಸ್ಟರ್ ಕೀ ಆಫ್ ದಿ ಮಾನಿಟರಿ ಪಾಲಿಸಿ ಯಾವುದು ಅಂತ ಬಂದ್ರೆ ರೆಪೋ ರೇಟ್. ಇಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ದ್ರವ್ಯತ್ವದ ಹೊಂದಾಣಿಕೆ ಸೌಲಭ್ಯದ ಅಡಿಯಲ್ಲಿ ಸರ್ಕಾರಿ ಅಥವಾ ಇತರೆ ಅನುಮೋದಿತ ಭದ್ರತೆಗಳ ಆಧಾರದ ಮೇಲೆ, ಯಾವ್ದರ ಆಧಾರ ಮೇಲೆ, ಇಲ್ಲಿ ಸೆಕ್ಯೂರಿಟಿ ಅಂದ್ರೆ ಭದ್ರತೆಗಳ ಆಧಾರದ ಮೇಲೆ, ಬ್ಯಾಂಕ್ ದರದಲ್ಲಿಯೂ ಕೂಡ ಭದ್ರತೆಗಳ ಆಧಾರದ ಮೇಲೆ ಶೆಡ್ಯೂಲ್ಡ್ ಅಂತ ಬಂದ್ರೆ RBI ನ ರಿಜಿಸ್ಟ್ರೇಷನ್ ಆಕ್ಟ್ 1934 ಕಾಯ್ದೆಯ 2ನೇ ಭಾಗದಲ್ಲಿ 5 ಲಕ್ಷ ರೂಪಾಯಿ ಕೊಳ್ಳುವಿಕೆ ಮತ್ತು ಮಾರಾಟ ಅಂದ್ರೆ ಆ ಬಂಡವಾಳ ಪಾವತಿಸಿದ್ದು ಮತ್ತು ಮಾರಾಟ ನೀಡಿದ್ದು ಕೂಡ ಅದರ ಆಧಾರದ ಮೇಲೆ ನಾವು ಶೆಡ್ಯೂಲ್ಡ್ ಬ್ಯಾಂಕ್ ಅಂತಾನು ಕೂಡ ಅದರ ಡೆಫಿನಿಷನ್ ಕೊಡ್ತೀವಿ. ಆ ಬ್ಯಾಂಕ್ ಗಳಿಗೆ ನೀಡುವಂತ ಅಲ್ಪಾವಧಿ ಅಂದ್ರೆ 1 ರಿಂದ 364 ದಿನಗಳ ಒಳಗಾಗಿ ಆ ಸಾಲದ ಮೇಲೆ ವಿಧಿಸುವಂತಹ ಬಡ್ಡಿ ದರವನ್ನ ನಾವೇನಂತ ಕರಿತೀವಿ ಅಂತ ಬಂದ್ರೆ ರೆಪೋ ದರ ಅಂತ ಕರಿತೀವಿ. ಇದು ಭಾರತ ಸರ್ಕಾರ, ಭಾರತದ ರಿಸರ್ವ್ ಬ್ಯಾಂಕ್ 1992ರಲ್ಲಿ ಇದನ್ನ ಪರಿಚಯ ಮಾಡಲಾಗುತ್ತೆ. ನೋಡ್ರಿ, ಬ್ಯಾಂಕ್ ರೇಟ್ ಅಂತಕ್ಕಂಥದ್ದು 1949ರಲ್ಲಿ ಪರಿಚಯ ಮಾಡಿದ್ರೆ ರೆಪೋ ದರ 1992ರಲ್ಲಿ ಪರಿಚಯ ಮಾಡುತ್ತೆ. ಹಾಗಾದ್ರೆ ಈ ರೆಪೋ ದರದ ಪ್ರಸ್ತುತ ಎಷ್ಟಿದೆ ಅಂತ ಬಂದ್ರೆ 2024 ಡಿಸೆಂಬರ್ 31ರ ವೇಳೆಗೆ ಇದು 6.5% ಇದೆ. 6.50 ಅಂತಕ್ಕಂಥದ್ದು ಇದು ರೆಪೋ ದರ ಇದೆ. ರೆಪೋ ದರದ ಇನ್ನೊಂದ್ಸಲ ಡೆಫಿನಿಷನ್ ನೋಡ್ರಿ, ಭಾರತೀಯ ರಿಸರ್ವ್ ಬ್ಯಾಂಕ್ RBI ತನ್ನ ವಾಣಿಜ್ಯ ಬ್ಯಾಂಕ್ಗಳಿಗೆ ಭದ್ರತೆಗಳ ಆಧಾರದ ಮೇಲೆ ಅಲ್ಪಾವಧಿಗೆ ಸಾಲದ ಮೇಲೆ ವಿಧಿಸುವಂತ ಬಡ್ಡಿ ದರವನ್ನ ರೆಪೋ ದರ ಅಂತ ಕರಿತೀವಿ. ಈ ರೆಪೋ ದರವನ್ನ ಮಾಸ್ಟರ್ ಕೀ ಆಫ್ ದಿ ಮಾನಿಟರಿ ಪಾಲಿಸಿ ಅಂತಾನು ಕೂಡ ಕರೆಯಲಾಗುತ್ತೆ. ಯಾಕಂತ ಬಂದ್ರೆ ರೆಪೋ ದರ ಒಂದು ಬದಲಾವಣೆ ಮಾಡಿದ್ರೆ ಎಲ್ಲಾ ದರಗಳೇನಾಗ್ತವೆ ಏಕಾಏಕಿ ಬದಲಾವಣೆ ಆಗ್ತವೆ. ಬ್ಯಾಂಕ್ ದರ 0.250 ಏನಪ್ಪಾ ಅಂತ ಬಂದ್ರೆ ಹೆಚ್ಚಾಗುತ್ತೆ, ಮತ್ತೆ ರಿವರ್ಸ್ ಅಂದ್ರ ಅದು -0.25 ಇರುತ್ತೆ. ಇದನ್ನ ಯಾವ ಸಂದರ್ಭದಲ್ಲಿ ಹೆಚ್ಚಳ ಆಗುತ್ತೆ, ಯಾವ ಸಂದರ್ಭದಲ್ಲಿ ಕಡಿಮೆ ಆಗುತ್ತೆ ಅಂತ ಬಂದ್ರೆ ಸೇಮ್ ಪ್ರೊಸೀಜರ್. ಹಣದುಬ್ಬರ ಸಂದರ್ಭದಲ್ಲಿ ಹಣದ ಪೂರೈಕೆಯನ್ನು ನಿಯಂತ್ರಣ ಮಾಡಕ್ಕೆ ಇದನ್ನ ರೆಪೋ ದರ ಏನ್ ಮಾಡ್ತೀವಿ ಅಂತ ಬಂದ್ರೆ ಹೆಚ್ಚಳ ಮಾಡ್ತೀವಿ. ಆದ್ರೆ ಹಣದುಬ್ಬರ ವಿಳಿತ ಸಂದರ್ಭದಲ್ಲಿ ಹಣದ ಪೂರೈಕೆಯನ್ನ ನಿಯಂತ್ರಿಸುವ ಸಲುವಾಗಿ ರೆಪೋ ದರವನ್ನ ಏನ್ ಮಾಡ್ತೀವಿ, ಕಡಿಮೆ ಮಾಡ್ತೀವಿ. ನೆಕ್ಸ್ಟ್ ಬರುತ್ತಾ ರಿವರ್ಸ್ ರಿಪೋ ದರ ಅಂತಕ್ಕಂಥ. ಇದನ್ನು ಕೂಡ ಏನಪ್ಪಾ ಅಂತ ಬಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ 1996ರಲ್ಲಿ ಇದನ್ನ ಪರಿಚಯ ಮಾಡಿತ್ತು. ಏನಂತ ಬಂದ್ರೆ RBI ಏನ್ ಮಾಡ್ತಿತ್ತು ಅಂತ ಬಂದ್ರೆ ತನ್ನ ವಾಣಿಜ್ಯ ಬ್ಯಾಂಕ್ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ ಮೂಲಕ ಏನಪ್ಪ ಭದ್ರತೆಗಳ ಆಧಾರದ ಮೇಲೆ ಸಾಲವನ್ನ ಪಡಿತಾ ಇತ್ತು. ಯಾವುದು RBI. ಇಲ್ಲಿ ಯಾವ ಆಧಾರದ ಮೇಲೆ, ಭದ್ರತೆಗಳ ಆಧಾರದ ಮೇಲೆ ವಾಣಿಜ್ಯ ಬ್ಯಾಂಕ್ಗಳಿಂದ ಪಡೆಯುವ ಸಾಲದ ಮೇಲೆ ವಿಧಿಸುವಂತ ಬಡ್ಡಿ ದರವನ್ನ ರಿವರ್ಸ್ ರಿಪೋ ದರ ಅಂತ ಕರೀತಾ ಇದ್ರು. ಇದು 1996ರಿಂದ 2022 ತನಕನೂ ಕೂಡ ಚಾಲ್ತಿಯಲ್ಲಿತ್ತು. ಇಲ್ಲಿ ಏನ್ ಮಾಡ್ತಾರೆ ಅಂತ ಬಂದ್ರೆ ಇಲ್ಲಿ ಒಂದು ವರ್ಡ್ ಇದೆ ನೋಡ್ರಿ, ಭದ್ರತೆ. ಈ ಭದ್ರತೆಗಳ ಆಧಾರದ ಮೇಲೆ ಏನಪ್ಪಾ ಅಂದ್ರ ಪಡೆಯುವಂತ ಸಾಲ ಇದೆಯಲ್ಲ, ಆ ಭದ್ರತೆ ಆಧಾರ ಬಿಟ್ಟು ಏನಪ್ಪಾ ಅಂದ್ರೆ ಪಡೆಯುವುದನ್ನ ನಾವೇನಪ್ಪಾ ಅಂದ್ರೆ ಹೊಸ ರೂಪದಲ್ಲಿ ಏನಪ್ಪಾ ಅಂದ್ರೆ ಅದಕ್ಕೆ ಜಾರಿಗೆ ತಂದಿದೀವಿ, ಸೀಮಾಂತ ಠೇವಣಿ ಸೌಲಭ್ಯ ಅಂತ. ಹಾಗಾದ್ರೆ ರಿವರ್ಸ್ ರಿಪೋ ದರ ಕೊನೆಗೆ ಎಲ್ಲಿ ತನಕ ಇತ್ತು ಅಂತ ಬಂದ್ರೆ 2022 3.30 ಅಷ್ಟೇನಪ್ಪ ಅಂತ ಬಂದ್ರೆ ಇದಕ್ಕೆ ಏನಪ್ಪಾ ಅಂದ್ರೆ ಕೊನೆಗೊಂಡಿದೆ.
ಹಾಗಾದ್ರೆ ಈ ರಿವರ್ಸ್ ರಿಪೋ ದರ ಅಂದ್ರೆ ಏನು ಅಂತ ಬಂದ್ರೆ, ಭಾರತೀಯ ರಿಸರ್ವ್ ಬ್ಯಾಂಕು ತನ್ನ ಭದ್ರತೆಗಳ ಆಧಾರದ ಮೇಲೆ ವಾಣಿಜ್ಯ ಬ್ಯಾಂಕ್ಗಳಿಂದ ಪಡೆಯುವ ಸಾಲದ ಮೇಲೆ ವಿಧಿಸುವಂತಹ ಬಡ್ಡಿ ದರವನ್ನ ರಿವರ್ಸ್ ರೆಪೋ ದರ ಅಂತ ಕರಿತಿದ್ರು. ಇದು ರೆಪೋ ದರಕ್ಕೂ ಕಂಪೇರ್ ಮಾಡಿದ್ಮೇಲೆ ಈ ರೆಪೋ ದರ ಎಷ್ಟಿರುತ್ತಲ್ಲ, ಈ ರೆಪೋ ದರಕ್ಕಿಂತಲೂ ಕೂಡ -0.25 ಏನಪ್ಪಾ ಅಂತ ಬಂದ್ರೆ ಕಡಿಮೆ ಇರ್ತಾ ಇತ್ತು. 1996 ಜಾರಿಗೆ ತರಲಾಗಿತ್ತು. 2022 ಇದಕ್ಕೆ ನಿಲ್ಲಿಸಿದ್ದಾರೆ. ಇದರ ಬದಲಾಗಿ ಏನ್ ಮಾಡಿದಾರೆ ಅಂತ ಬಂದ್ರೆ ಸೀಮಾಂತ ಠೇವಣಿ ಸೌಲಭ್ಯನ ಜಾರಿಗೆ ತಂದಿದ್ದಾರೆ. ಈ ಸೀಮಾಂತ ಠೇವಣಿ ಸೌಲಭ್ಯ ಅಂದ್ರೆ ಏನು ಅಂತ ಬಂದ್ರೆ, ಭಾರತೀಯ ರಿಸರ್ವ್ ಬ್ಯಾಂಕು ಯಾವುದೇ ಭದ್ರತೆಗಳ ಆಧಾರವಿಲ್ಲದೆ ವಾಣಿಜ್ಯ ಬ್ಯಾಂಕ್ಗಳಿಂದ ಪಡೆಯುವ ಸಾಲದ ಮೇಲೆ ವಿಧಿಸುವಂತ ಬಡ್ಡಿ ದರವನ್ನ ಏನಂತ ಕರಿತೀವಿ, ಸೀಮಾಂತ ಠೇವಣಿ ಸೌಲಭ್ಯ ಅಂತ ಕರಿತೀವಿ. ಯಾವುದೇ ಭದ್ರತೆಗಳ ಆಧಾರವಿಲ್ಲದೆ ವಾಣಿಜ್ಯ ಬ್ಯಾಂಕ್ಗಳಿಂದ ಪಡೆಯುವ ಸಾಲದ ಮೇಲೆ ವಿಧಿಸುವಂತಹ ಬಡ್ಡಿ ದರವನ್ನ ಸೀಮಾಂತ ಠೇವಣಿ ಸೌಲಭ್ಯ ಅಂತ ಕರಿತೀವಿ. ಈ ಪ್ರಸ್ತುತ ಎಷ್ಟಿದೆ ಅಂತ ಬಂದ್ರೆ, ರೆಪೋ ರೇಟ್ ಎಷ್ಟಿದೆ, 6.50 ಇದೆ. ಹಾಗಂದ್ರೆ ಇದು -2.5 -0.25 ಅಲ್ಲ, 6.25% ಏನಂತ ಬಂದ್ರೆ ಸೀಮಾಂತ ಠೇವಣಿ ಸೌಲಭ್ಯ ದರ ಇದೆ. ನೆಕ್ಸ್ಟ್ ಬರುತ್ತೆ ಸೀಮಾಂತ ಸ್ಥಾಯಿ ಸೌಲಭ್ಯ ಅಂತ ಬರುತ್ತೆ. ಸೀಮಾಂತ ಸ್ಥಾಯಿ ಸೌಲಭ್ಯ ಅಂತ ಬಂದ್ರೆ ಇಂಗ್ಲಿಷ್ ನಲ್ಲಿ ಮಾರ್ಜಿನಲ್ ಸ್ಟ್ಯಾಂಡರ್ಡ್ ಫೆಸಿಲಿಟಿ ಅಂತ ಬರುತ್ತೆ. RBI ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವಂತಹ ರಾತ್ರೋರಾತ್ರಿ ಅಂದ್ರೆ ಓವರ್ ನೈಟ್ ಬಾರೋಯಿಂಗ್ ಅಂತ ಕರೀತಾರೆ. ಅತ್ಯಲ್ಪ ಅವಧಿಗೆ ಅಂತ ಬಂದ್ರೆ 1 ರಿಂದ ಏನಪ್ಪಾ 14 ದಿನ ಇರುತ್ತೆ, ಏನಪ್ಪಾ ಅಂದ್ರೆ 90 ದಿನದ ಒಳಗಡೆ ಇರುತ್ತೆ. ಅತ್ಯಲ್ಪ ಅವಧಿಗೆ ಸಾಲದ ಮೇಲೆ ವಿಧಿಸುವಂತ ಬಡ್ಡಿ ದರವನ್ನ ನಾವು ಸೀಮಾಂತ ಸ್ಥಾಯಿ ಸೌಲಭ್ಯ ದರ ಅಂತಾನೂ ಕೂಡ ಕರೆಯಲಾಗುತ್ತೆ. ಇದನ್ನ ಭದ್ರತೆಗಳ ಆಧಾರದ ಮೇಲೆ ನೀಡುತ್ತೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಇದೆಯಲ್ಲ, ತನ್ನ ವಾಣಿಜ್ಯ ಬ್ಯಾಂಕ್ಗಳಿಗೆ ಭದ್ರತೆಗಳ ಆಧಾರದ ಮೇಲೆ ನೀಡುವ ಅತ್ಯಲ್ಪ ಅಂದ್ರೆ ಅತಿ ಕಡಿಮೆ ಅವಧಿಗೆ ಸಾಲದ ಮೇಲೆ ವಿಧಿಸುವಂತಹ ಬಡ್ಡಿ ದರವನ್ನ ಸೀಮಾಂತ ಸ್ಥಾಯಿ ಸೌಲಭ್ಯ ದರ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ಏನಂತ ಬಂದ್ರೆ ಮಾರ್ಜಿನಲ್ ಸ್ಟ್ಯಾಂಡರ್ಡ್ ಫೆಸಿಲಿಟಿ ಅಂತ ಕರೀತಾರೆ. ಇದು 2011-12 ಸಾಲಿನಲ್ಲಿ ಇದನ್ನ ಜಾರಿಗೆ ತರಲಾಗಿದೆ. ಇದನ್ನು ಕೂಡ ಏನಂತ ಬಂದ್ರೆ ಇನ್ಫ್ಲೇಷನ್ ಸಂದರ್ಭದಲ್ಲಿ ಇದು ಹೆಚ್ಚಳ ಆಗಿರುತ್ತೆ, ಡಿಫ್ಲೇಷನ್ ಸಂದರ್ಭದಲ್ಲಿ ಏನಪ್ಪಾ ಕಡಿಮೆ ಆಗುತ್ತೆ. ಹಣದ ಪೂರೈಕೆಯನ್ನು ನಿಯಂತ್ರಿಸಲು ಇದನ್ನು ಹೆಚ್ಚಳ ಮಾಡ್ತೀವಿ, ಹಣದ ಪೂರೈಕೆಯನ್ನು ಹೆಚ್ಚಿಸಲು ಏನಪ್ಪಾ ಅಂದ್ರೆ ಇದನ್ನ ಕಡಿಮೆ ಮಾಡ್ತೀವಿ. ಯಾವುದು ಅಂತ ಬಂದ್ರೆ ಮಾರ್ಜಿನಲ್ ಸ್ಟ್ಯಾಂಡರ್ಡ್ ಫೆಸಿಲಿಟಿ. ಹಾಗಾದ್ರೆ ಪ್ರಸ್ತುತ ಎಷ್ಟು ಅಂತ ಬಂದ್ರೆ ಇದು ರೆಪೋ ದರಗಿಂತಲೂ ಕೂಡ 0.25% ಏನಂತ ಬಂದ್ರೆ ಹೆಚ್ಚಳವಾಗಿರುತ್ತೆ. ಈ ಮಾರ್ಜಿನಲ್ ಸ್ಟ್ಯಾಂಡರ್ಡ್ ಫೆಸಿಲಿಟಿಯ ಈ ಪ್ರಮಾಣ ಎಷ್ಟಂತ ಬಂದ್ರೆ 6.75%. ಇದನ್ನ ದ್ರವ್ಯತ್ವ ಹೊಂದಾಣಿಕೆ ಸೌಲಭ್ಯದ ಸಾಧನವಾಗಿ ಬಳಸ್ತೀವಿ. ಅಂದ್ರೆ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅಂತ ಬರುತ್ತೆ. ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿಯಲ್ಲಿ ಒಂದು ಯಾವುದು ಅಂತ ಬಂದ್ರೆ ಮಾರ್ಜಿನಲ್ ಸ್ಟ್ಯಾಂಡರ್ಡ್ ಫೆಸಿಲಿಟಿ, ರೆಪೋ ದರ, ಮತ್ತೇನಂತ ಬಂದ್ರೆ ಇನ್ನೊಂದು ಸೀಮಾಂತ ಠೇವಣಿ ಸೌಲಭ್ಯ. ಇದನ್ನಪ್ಪ ರಿವರ್ಸ್ ರೆಪೋ ರೇಟ್ ಬದಲಾಗಿ ಬಳಕೆ ಮಾಡಲಾಗುತ್ತೆ. ಈಗ ಬರುತ್ತೆ ಸೀಮಾಂತ ಠೇವಣಿ ಸೌಲಭ್ಯ ದರ ಅಂತಕ್ಕಂಥದ್ದು. ಇನ್ನಾಗಿ ಹೇಳಿದೆ ಇದು ರಿವರ್ಸ್ ರೆಪೋ ರೇಟ್ ಬದಲಾಗಿ ಇದನ್ನ ಬಳಕೆ ಮಾಡಲಾಗಿದೆ. ಅಂದ್ರೆ 2022 ಭಾರತೀಯ ರಿಸರ್ವ್ ಬ್ಯಾಂಕ್ ಇದನ್ನ ಜಾರಿಗೆ ತಂದಿದೆ. RBI ತನ್ನ ಯಾವುದೇ ಭದ್ರತೆಗಳ ಆಧಾರವನ್ನ ನೀಡದೆ ವಾಣಿಜ್ಯ ಬ್ಯಾಂಕ್ಗಳಿಂದ ಪಡೆಯುವ ಅಂದ್ರೆ ಅಲ್ಪಾವಧಿಗೆ ಪಡೆಯುವ ಸಾಲದ ಮೇಲೆ ವಿಧಿಸುವಂತಹ ಬಡ್ಡಿ ದರವನ್ನ ಸೀಮಾಂತ ಠೇವಣಿ ಸೌಲಭ್ಯ ದರ ಅಂತ ಕರೀತಾರೆ. ಏನಂತ ಕರೀತಾರೆ? ಸೀಮಾಂತ ಠೇವಣಿ ಸೌಲಭ್ಯ ದರ ಅಂತ ಕರೀತಾರೆ. ಇದನ್ನ 2022 ಇದನ್ನ ಜಾರಿಗೆ ತರಲಾಗಿದೆ. 2022 ತನಕ ರಿವರ್ಸ್ ರೆಪೋ ದರ ಏನಪ್ಪಾ ಚಾಲ್ತಿಯಲ್ಲಿತ್ತು. 2022 ಏನ್ ಮಾಡ್ತಾರೆ, ರಿವರ್ಸ್ ರೆಪೋ ದರ ಏನ್ ಮಾಡಿದ್ರು, ಸ್ಥಗಿತಗೊಳಿಸಿ ಅದರ ಬದಲಾಗಿ ಸೀಮಾಂತ ಠೇವಣಿ ಸೌಲಭ್ಯ ದರವನ್ನ ಜಾರಿಗೆ ತಂದಿದ್ದಾರೆ. ಪ್ರಸ್ತುತ ಏನಂತ ಬಂದ್ರೆ ರೆಪೋ ದರಗಿಂತಲೂ -0.25 ಏನಿರುತ್ತೆ ಕಡಿಮೆ, ಏನಪ್ಪಾ -0.25 ಕಡಿಮೆ ಇರುತ್ತೆ. ಇದರಿಂದ 6.25 ಏನಪ್ಪಾ ಅಂತ ಬಂದ್ರೆ ಇವತ್ತು ಸೀಮಾಂತ ಠೇವಣಿ ಸೌಲಭ್ಯದ ದರವನ್ನ RBI ನಿಗದಿಪಡಿಸಿದೆ. ಹಾಗಾದ್ರೆ ದ್ರವ್ಯತ್ವ ಹೊಂದಾಣಿಕೆ ಸೌಲಭ್ಯ ಅಂತ ಬರುತ್ತೆ. ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅಂತ ಬಂದ್ರೆ RBI ಈ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಸೌಲಭ್ಯವನ್ನ 2000ನೇ ಸಾಲಿನಲ್ಲಿ ಇದನ್ನ ಜಾರಿಗೆ ತಂದಿದೆ. 2000 ಏನಪ್ಪಾ ಅಂದ್ರೆ ಇದನ್ನ ಜಾರಿಗೆ ತಂದಿದೆ. ಇದರಲ್ಲಿ ಸಾಧನಗಳು ಯಾವ್ಯಾವ ಅಂತ ಬಂದ್ರೆ ಒಂದು ರೆಪೋ ದರ, ಇನ್ನೊಂದೇನಂತ ಬಂದ್ರೆ ಮಾರ್ಜಿನಲ್ ಸ್ಟ್ಯಾಂಡರ್ಡ್ ಫೆಸಿಲಿಟಿ ಅಂತ ಬಂದ್ರೆ ಸೀಮಾಂತ ಸ್ಥಾಯಿ ಸೌಲಭ್ಯ ದರ, ಇನ್ನೊಂದು ಸೀಮಾಂತ ಠೇವಣಿ ಸೌಲಭ್ಯ ಅಂದ್ರೆ
ಅಂದ್ರೆ ರಿವರ್ಸ್ ರಿಪೋ ರೇಟ್ ಬದಲಾಗಿ ಇದನ್ನ ಏನಪ್ಪಾ ಅಂದ್ರೆ ಬಳಕೆ ಮಾಡಲಾಗಿದೆ. ಹಾಗಾದ್ರೆ ಇದರಲ್ಲಿ ಏನಪ್ಪಾ ಅಂದ್ರೆ ಗರಿಷ್ಠ ಮಿತಿ ಯಾವುದು ಮತ್ತು ಕನಿಷ್ಠ ಮಿತಿ ಯಾವುದು ಮತ್ತು ಮಧ್ಯಮ ಮಿತಿ ಯಾವುದು ಅಂತಕ್ಕಂಥದ್ದು ಕೂಡ ವಿಂಗಡಣೆ ಮಾಡುತ್ತೆ. ದ್ರವ್ಯತ್ವ ಹೊಂದಾಣಿಕೆ ಸೌಲಭ್ಯದ ಕಾರಿಡಾರ್ ಅಂತಕ್ಕಂಥ ಒಂದು ಪದವನ್ನ ಬಳಕೆ ಮಾಡ್ತಾರೆ. ಅಂದ್ರೆ ದ್ರವ್ಯತ್ವ ಸೌಲಭ್ಯದ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಒಳಗಡೆ ಆ ಕಾರಿಡಾರ್ ಅಂತಕ್ಕಂಥದ್ರಲ್ಲಿ ಗರಿಷ್ಠ ಮತ್ತು ಮಧ್ಯಮ ಮತ್ತೇನಂತ ಬಂದ್ರೆ ಇದನ್ನ ಇನ್ನೊಂದು ಕನಿಷ್ಠ ಮಿತಿ ಅಂತ ಮಾಡ್ತಾರೆ. ಆ ದ್ರವ್ಯತ್ವ ಹೊಂದಾಣಿಕೆ ಸೌಲಭ್ಯದಲ್ಲಿ ಬರುವಂತ ಸಾಧನಗಳು ರೆಪೋ ದರ, ಸೀಮಾಂತ ಸ್ಥಾಯಿ ಸೌಲಭ್ಯ ದರ ಮತ್ತು ಸೀಮಾಂತ ಠೇವಣಿ ಸೌಲಭ್ಯ ದರ ಅಂತಕ್ಕಂಥದ್ದು ಅಧ್ಯಯನ ಮಾಡಿದ್ದೀವಿ. ಅದರಲ್ಲಿ ಗರಿಷ್ಠ ಮಿತಿಯಲ್ಲಿ ಯಾವ್ದಿರುತ್ತೆ ಅಂತ ಬಂದ್ರೆ ಮಾರ್ಜಿನಲ್ ಸ್ಟ್ಯಾಂಡರ್ಡ್ ಫೆಸಿಲಿಟಿ ಇರುತ್ತೆ. ಮಧ್ಯಮ ಯಾವ್ದಿರುತ್ತೆ ಅಂತ ಬಂದ್ರೆ ರೆಪೋ ದರ ಇರುತ್ತೆ, ರೆಪೋ ರೇಟ್ ಇರುತ್ತೆ. ಇನ್ನೊಂದು ಯಾವ್ದು ಅಂತ ಬಂದ್ರೆ ಸೀಮಾಂತ ಠೇವಣಿ ಸೌಲಭ್ಯ ಅಂತಕ್ಕಂಥ ಇದು ರಿವರ್ಸ್ ರಿಪೋ ರೇಟ್ ಬದಲಾಗಿ ಬಳಕೆ ಮಾಡಲಾಗಿದೆ. ಹಾಗಾದ್ರೆ ಈ ರೆಪೋ ದರ ಎಷ್ಟಿದೆ? 6.5 ಇದೆ. ಗರಿಷ್ಠ ಯಾವುದು? 6.75. ಕನಿಷ್ಠ ಯಾವುದು ಅಂತ ಬಂದ್ರೆ 6.25. ಇದನ್ನ ಗರಿಷ್ಠ ಮಿತಿ ಅಂದ್ರೆ ಪ್ರಶ್ನೆನ ಕೇಳ್ತಾರೆ, ಆ ದ್ರವ್ಯತ್ವ ಹೊಂದಾಣಿಕೆ ಸೌಲಭ್ಯದ ಕಾರಿಡಾರ್ ಅಲ್ಲಿ ಗರಿಷ್ಠ ಮಿತಿಯಲ್ಲಿರುವುದು ಸೀಮಾಂತ ಸ್ಥಾಯಿ ಸೌಲಭ್ಯ ದರ, ಮಧ್ಯಮದಲ್ಲಿರುವುದು ರೆಪೋ ದರ, ಕನಿಷ್ಠ ಮಿತಿಯಲ್ಲಿ ಯಾವುದು ಅಂತ ಬಂದ್ರೆ ಸೀಮಾಂತ ಠೇವಣಿ ಸೌಲಭ್ಯ ದರ ಅಂತಕ್ಕಂಥದನ್ನ ನಾವು ನೋಡ್ತೀವಿ. ಮಧ್ಯಮಕ್ಕೆ ಯಾವುದು ಅಂತ ಬಂದ್ರೆ ರೆಪೋ ದರ ಮತ್ತು ಗರಿಷ್ಠ ಮಿತಿಯಲ್ಲಿ ಮಾರ್ಜಿನಲ್ ಸ್ಟ್ಯಾಂಡರ್ಡ್ ಫೆಸಿಲಿಟಿ, ಕನಿಷ್ಠದಲ್ಲಿ ಯಾವುದು ಅಂತ ಬಂದ್ರೆ ಸೀಮಾಂತ ಠೇವಣಿ ಸೌಲಭ್ಯ ದರ ಅಂತಕ್ಕಂಥದ್ದು. ಮುಂದೆ ಬರುತ್ತೆ ಇವು ಏನಾಗ್ತಾವಂತ ಬಂದ್ರೆ ಪರಿಮಾಣಾತ್ಮಕ ವಿಧಾನಗಳು ಅಂತಕ್ಕಂಥ. ಪರಿಮಾಣಾತ್ಮಕ ವಿಧಾನ ಏನಂತ ಬಂದ್ರೆ ನೇರವಾಗಿ ಸಾಲದ ಮೇಲೆ ನಿಯಂತ್ರಣವನ್ನ ಮಾಡುತ್ತೆ. ಅದು ಹಣಕಾಸು ನೀತಿಯಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೆ ಬರಲು ಕ್ವಾಂಟಿಟೇಟಿವ್ ಮೆಥಡ್ಸ್ ತುಂಬಾ ಉಪಯುಕ್ತ ಆಗ್ತವೆ. ಇನ್ನೊಂದ್ಸಲ ಕ್ವಿಕ್ ರಿವಿಷನ್ ಅನ್ನ ಮಾಡೋಣ. ಕ್ವಾಂಟಿಟೇಟಿವ್ ಮೆಥಡ್ಸ್ ಏನಂತ ಬಂದ್ರೆ ನೇರವಾಗಿ ನೇರ ಸಾಲ ನಿಯಂತ್ರಣ ಸಾಧನಗಳು ಅಂತಕ್ಕಂಥ ಬಳಕೆ ಮಾಡ್ತೀವಿ. ಅದರಲ್ಲಿ ಮುಕ್ತಪೇಟೆ ಕಾರ್ಯಾಚರಣೆಯಲ್ಲಿ ಮತ್ತು ಕ್ಯಾಶ್ ಅಂದ್ರೆ ನಗದು ಮೀಸಲು ಅನುಪಾತ, ಶಾಸನಬದ್ಧ ದ್ರವ್ಯತ್ವದ ಅನುಪಾತ, ಅದೇ ರೀತಿ ಬ್ಯಾಂಕ್ ದರ, ರೆಪೋ ರೇಟ್ ಅಂದ್ರೆ ರೆಪೋ ದರ, ಇನ್ನೊಂದು ರಿವರ್ಸ್ ರೆಪೋ ರೇಟ್ ಇತ್ತು, ಇದರ ಬದಲಾಗಿ ಸೀಮಾಂತ ಠೇವಣಿ ಸೌಲಭ್ಯ ದರ, ಇನ್ನೊಂದು ರೀತಿ ಏನಂತ ಬಂದ್ರೆ ಸೀಮಾಂತ ಠೇವಣಿ ಮಾರ್ಜಿನಲ್ ಸ್ಟ್ಯಾಂಡರ್ಡ್ ಫೆಸಿಲಿಟಿ ಅಂತಕ್ಕಂಥದನ್ನ ಈ ರೀತಿ ಒಂದು 6 ಸಾಧನಗಳು ಬಳಸ್ತೀವಿ. ಮುಕ್ತಪೇಟೆ ಕಾರ್ಯಾಚರಣೆಯಲ್ಲಿ RBIಯು ಸರ್ಕಾರದ ಭದ್ರತೆಗಳನ್ನ ಕೊಳ್ಳುವ ಮತ್ತು ಮಾರಾಟ ಮಾಡುವ ಪ್ರಕ್ರಿಯೆ ನಡೆಯುತ್ತೆ. ಹಣದುಬ್ಬರ ಸಂದರ್ಭದಲ್ಲಿ ಏನ್ ಮಾಡುತ್ತೆ, ತನ್ನಲ್ಲಿರುವಂತ ಏನಂತ ಬಂದ್ರೆ ಭದ್ರತೆಗಳನ್ನ ಏನ್ ಮಾಡಿ ಮಾರಾಟವನ್ನ ಮಾಡಿ ಹಣದ ಪೂರೈಕೆಯನ್ನು ನಿಯಂತ್ರಣ ಮಾಡುತ್ತೆ. ಹಣದ ಒಂದು ಅತಿಪ್ರಸರಣದ ಸಂದರ್ಭದಲ್ಲಿ ಅನುಪ್ರಸರಣದ ಸಂದರ್ಭದಲ್ಲಿ ಏನ್ ಮಾಡುತ್ತೆ, ತನ್ನಲ್ಲಿರುವಂತ ನಗದಿನ ಪ್ರಮಾಣ ಏನ್ ಮಾಡುತ್ತೆ ಕೊಟ್ಟೇನಪ್ಪ ಅಂತ ಬಂದ್ರೆ ಆ ಭದ್ರತೆಗಳನ್ನ ಖರೀದಿ ಮಾಡಿ ಹಣದ ಪೂರೈಕೆಯನ್ನ ಹೆಚ್ಚಳ ಮಾಡುತ್ತೆ. ಇದು ಮುಕ್ತಪೇಟೆಯ ಕಾರ್ಯಾಚರಣೆ. ಅದೇ ರೀತಿ ಏನಂತ ಬಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಬರುತ್ತೆ. ಇದು ನಗದು ಮೀಸಲು ಅನುಪಾತ ಅಂತ ಬಂದ್ರೆ ವಾಣಿಜ್ಯ ಬ್ಯಾಂಕು ತನ್ನ ಒಟ್ಟು ಒಂದು ಠೇವಣಿಯಲ್ಲಿ ಒಂದು ಭಾಗವನ್ನ RBI ನಲ್ಲಿ ಮೀಸಲಿಡುವುದು ಅಥವಾ ಕಾಯ್ದಿರಿಸುವುದನ್ನ ನಗದು ಮೀಸಲು ಅನುಪಾತ ಅಂತ ಕರಿತೀವಿ. ಪ್ರೆಸೆಂಟ್ 4.50 ಇದೆ. ಈ ದರವನ್ನ ಯಾವ ರೀತಿ ಅಂತ ಬಂದ್ರೆ ಹಣದುಬ್ಬರ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಕ್ಯಾಶ್ ರಿಸರ್ವ್ ರೇಷಿಯೋ ಏನ್ ಮಾಡ್ತಾರೆ, ಹೆಚ್ಚಳ ಮಾಡಿ ಹಣದ ಪೂರೈಕೆಯನ್ನು ನಿಯಂತ್ರಿಸುತ್ತೆ. ಅದೇ ರೀತಿಯ ಹಣದುಬ್ಬರ ಇಳಿತದ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ನಗದು ಮೀಸಲು ಅನುಪಾತವನ್ನ ದರವನ್ನ ಕಡಿಮೆ ಮಾಡಿ ಹಣದ ಪೂರೈಕೆಯನ್ನ ಹೆಚ್ಚಳ ಮಾಡುತ್ತೆ. ಅದೇ ರೀತಿ ಶಾಸನಬದ್ಧ ದ್ರವ್ಯತ್ವದಲ್ಲಿ ಏನ್ ಮಾಡ್ತಾರೆ ಅಂತ ಬಂದ್ರೆ ಆ ಒಂದು ಒಟ್ಟು ಠೇವಣಿಯಲ್ಲಿ ಒಂದು ಭಾಗ ತನ್ನ ದ್ರವ್ಯತ್ವದ ರೂಪದಲ್ಲಿ ಏನ್ ಮಾಡುತ್ತಾ ವಾಣಿಜ್ಯ ಬ್ಯಾಂಕ್ ಏನಪ್ಪ ಕಾಯ್ದಿರಿಸುವುದನ್ನ ಶಾಸನಬದ್ಧ ದ್ರವ್ಯತ್ವ ಅಂತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿ ಬ್ಯಾಂಕ್ ದರ ಅಂತ ಬರುತ್ತೆ. RBI ತನ್ನ ವಾಣಿಜ್ಯ ಬ್ಯಾಂಕ್ಗಳಿಗೆ ಮಧ್ಯಮ ಅವಧಿ ಅಥವಾ ದೀರ್ಘಾವಧಿಗಳಿಗೆ ಭದ್ರತೆ ಆಧಾರದ ಮೇಲೆ ಸಾಲದ ಮೇಲೆ ವಿಧಿಸುವಂತಹ ಬಡ್ಡಿ ದರವನ್ನ ನಾವು ಬ್ಯಾಂಕ್ ದರ ಅಂತ ಕರಿತೀವಿ. ಇದು 1949ರಲ್ಲಿ ಪರಿಚಯಿಸಲಾಗುತ್ತೆ RBI. ಇದು ರೆಪೋ ದರಕ್ಕಿಂತಲೂ ಕೂಡ 0.25 ರಷ್ಟು ಏನಪ್ಪಾ ಅಂದ್ರೆ ಹೆಚ್ಚಳ ಇರುತ್ತೆ. ರೆಪೋ ದರ ಅಂತ ಬಂದ್ರೆ RBI ತನ್ನ ವಾಣಿಜ್ಯ ಬ್ಯಾಂಕ್ಗಳಿಗೆ ಭದ್ರತೆಗಳ ಆಧಾರದ ಮೇರೆಗೆ ಅಲ್ಪಾವಧಿಗೆ ವಿಧಿಸುವಂತಹ ಒಂದು ಬಡ್ಡಿ ದರವನ್ನ ರೆಪೋ ದರ ಅಂತ ಕರಿತೀವಿ. ರೆಪೋ ದರ ಅನ್ನ ಮಾಸ್ಟರ್ ಕೀ ಆಫ್ ದಿ ಮಾನಿಟರಿ ಪಾಲಿಸಿ ಅಂತ ಕರಿತೀವಿ. ಈಗ ಪ್ರಸ್ತುತ ಎಷ್ಟಿದೆ, 6.50 ಇದೆ. ರಿವರ್ಸ್ ರೆಪೋ ದರ 1996ರಿಂದ 2022 ತನಕನೂ ಕೂಡ ಚಾಲ್ತಿಯಲ್ಲಿತ್ತು. 2022ಕ್ಕೆ ಏನ್ ಮಾಡಿದ್ದಾರೆ ಅಂತ ಸ್ಥಗಿತಗೊಳಿಸಿದ್ದಾರೆ. ಅಂದ್ರೆ ಅದರ ಬದಲಾಗಿ ಏನಪ್ಪಾ ಭದ್ರತೆಗಳಿಲ್ಲದೆ RBI ತನ್ನ ವಾಣಿಜ್ಯ ಬ್ಯಾಂಕ್ಗಳಿಂದ ಸಾಲವನ್ನ ಪಡೆಯುವುದರ ಮೇಲೆ ವಿಧಿಸುವಂತ ಬಡ್ಡಿ ದರವನ್ನ ನಾವು ಸೀಮಾಂತ
ಇದು ಭದ್ರತೆ ಆಧಾರವಿಲ್ಲದೆ, ಇವತ್ತು ಮೊದಲು ಭದ್ರತೆ ಇತ್ತು, ಈಗ ಭದ್ರತೆ ಇಲ್ಲದೆ ಏನ್ ಮಾಡ್ತಿದ್ದಾರೆ ಅಂತ ಬಂದ್ರೆ ಸಾಲವನ್ನ ಪಡ್ಕೋತೀವಲ್ಲ, ಸೀಮಾಂತ ಠೇವಣಿ ಸೌಲಭ್ಯ ದರ ಅಂತಕ್ಕಂಥ ನೋಡ್ತೀವಿ. ಅದೇ ರೀತಿ ಏನಂತ ಬಂದ್ರೆ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಅಂದ್ರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಬಂದ್ರೆ ರಾತ್ರೋರಾತ್ರಿ ಅಂದ್ರೆ ಅಲ್ಪಾವಧಿಗೆ ಸಾಲ, ಭದ್ರತೆಗಳ ಆಧಾರದ ಮೇಲೆ ಸಾಲ ನೀಡುವುದರ ಮೇಲೆ ವಿಧಿಸುವಂತ ಬಡ್ಡಿ ದರವನ್ನ ಮಾರ್ಜಿನಲ್ ಸ್ಟ್ಯಾಂಡರ್ಡ್ ಫೆಸಿಲಿಟಿ ಅಂತಕ್ಕಂಥ ನೋಡ್ತೀವಿ. ಅದು ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಒಂದು ಸೌಲಭ್ಯ ಅಂತ ಬರುತ್ತಲ್ಲ, ಅಲ್ಲಿ ಏನ್ ಮಾಡ್ತೀವಿ ಅಂತ ಬಂದ್ರೆ ರೆಪೋ ದರ ಮತ್ತೆ ನಮ್ಮ ಮಾರ್ಜಿನಲ್ ಸ್ಟ್ಯಾಂಡರ್ಡ್ ಫೆಸಿಲಿಟಿ ಮತ್ತೇನಂತ ಬಂದ್ರೆ ಸೀಮಾಂತ ಠೇವಣಿ ದರ ಅಂತಕ್ಕಂಥ ಸೌಲಭ್ಯ ದರವನ್ನ ಆ ರೀತಿ ಏನಂತ ಬಂದ್ರೆ ಅದರಲ್ಲಿ ಬಳಕೆ ಮಾಡ್ತೀವಿ. ಅತಿ ಹೆಚ್ಚಿನಲ್ಲಿ ಮಾರ್ಜಿನಲ್ ಸ್ಟ್ಯಾಂಡರ್ಡ್ ಫೆಸಿಲಿಟಿ, ಕನಿಷ್ಠ ಮಿತಿಯಲ್ಲಿ ಸೀಮಾಂತ ಠೇವಣಿ ದರ, ಮಧ್ಯಮದಲ್ಲಿ ಏನಪ್ಪ ರೆಪೋ ದರವನ್ನ ಬಳಸ್ತೀವಿ. ಇವೆಲ್ಲವೂ ಕೂಡ ಏನಂತ ಬಂದ್ರೆ ಈ ಆರ್ಥಿಕ ಬೆಳವಣಿಗೆ ಕೂಡ ಉತ್ತೇಜನ ನೀಡುವಂತಹ ಸಾಧನಗಳು, ಅತ್ಯಂತ ಪರಿಣಾಮಕಾರಿಯಾದಂತಹ ಸಾಧನಗಳು ಪರಿಮಾಣಾತ್ಮಕ ವಿಧಾನಗಳು ಅಂತಕ್ಕಂಥ ನೋಡ್ತೀವಿ. ಗುಣಾತ್ಮಕ ವಿಧಾನ ಅಂತ ಬರುತ್ತೆ ಎರಡನೇ ಭಾಗ. ಕ್ವಾಂಟಿಟೇಟಿವ್ ಅಂದ್ರೆ ಇದು ಕ್ವಾಲಿಟೇಟಿವ್ ಮೆಥಡ್ಸ್ ಅಂತ ಕರಿತೀವಿ. ಅದರಲ್ಲಿ ಒಂದೇದು ಬರುತ್ತೆ ಯಾವುದು ಅಂತ ಬಂದ್ರೆ ಯಾವುದು ಅಂತ ಬಂದ್ರೆ ಅಂಚಿನ ಅಗತ್ಯತೆ ನಿರ್ಧಾರ ಅಂತ ಬರುತ್ತೆ. ಈ RBI ನಲ್ಲಿ ಏನ್ ಮಾಡುತ್ತೆ ಅಂತ ಬಂದ್ರೆ, ಈ RBI ಇದೆಯಲ್ಲ, ಈ RBI ನಲ್ಲಿ ಏನ್ ಮಾಡುತ್ತೆ, ಈ ಭದ್ರತೆ ಅಂತ ಬರುತ್ತೆ. ಒಂದು ಭದ್ರತೆ ಅಂತ ಬಂದ್ರೆ ಒಂದು ಚಿನ್ನದ ರೂಪದಲ್ಲಿ ಅಥವಾ ಭೂಮಿ ರೂಪದಲ್ಲಿ ಅಥವಾ ಮನೆ ರೂಪದಲ್ಲಿ. ಈ ಒಂದು ಚಿನ್ನ ಅಂತ ಬಂದ್ರೆ 10 ಗ್ರಾಮ್ ಚಿನ್ನ ಇದೆ. ಈ 10 ಗ್ರಾಮ್ ಚಿನ್ನಕ್ಕೆ ಏನಂತ ಬಂದ್ರೆ ಇವತ್ತು ಪ್ರಸ್ತುತ 80,000 ರೂಪಾಯಿ ಇದೆ. ಆದ್ರೆ ಸಾಲ ನೀಡುವುದು ಏನಪ್ಪಾ ಅಂದ್ರೆ 10 ಗ್ರಾಮ್ ಚಿನ್ನವನ್ನ ವಾಣಿಜ್ಯ ಬ್ಯಾಂಕ್ ನಲ್ಲಿ ಏನಪ್ಪಾ ಅಂದ್ರೆ ಕಾಯ್ದಿರಿಸಿದಾಗ ಅವ್ರಿಗೆ ಏನ್ ಮಾಡ್ತಾರೆ ಅಂತ ಬಂದ್ರೆ ಸಾಲ ಎಷ್ಟು ಕೊಡ್ತಾರೆ, 50,000 ಕೊಡ್ತಾರೆ. ಇದು ಗ್ಯಾಪ್ ಎಷ್ಟಿದೆ, 30,000 ಇದೆ. ಈ 30,000 ಏನಪ್ಪಾ ಅಂತ ಬಂದ್ರೆ ಇದರ ಗಾತ್ರ ಹೆಚ್ಚಳ ಮಾಡಿದ್ಮೇಲೆ ಸಾಲ ಸೃಷ್ಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಏನದಪ್ಪ, ಪಡೆಯುವರ ಸಂಖ್ಯೆ ಕಡಿಮೆ ಆಗುತ್ತೆ. ಇದರ ಒಂದು ಏನಪ್ಪಾ ಅಂದ್ರೆ ಅಂಚಿನ ಅಗತ್ಯತೆಯ ನಿರ್ಧಾರವನ್ನ ಮಾಡುವುದು ಯಾವುದು ಅಂತ ಬಂದ್ರೆ RBI. ಇದನ್ನ ಗುಣಾತ್ಮಕ ವಿಧಾನದಲ್ಲಿ ಕೂಡ ಇದು ಕೂಡ ಒಂದು. ಯಾವ ಸಂದರ್ಭದಲ್ಲಿ ಅಂಚಿನ ಅಗತ್ಯತೆ ಹೆಚ್ಚಳ ಮಾಡುತ್ತೆ ಅಂತ ಬಂದ್ರೆ ಇದು ಇನ್ಫ್ಲೇಷನ್ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಇದು ಹೆಚ್ಚಳ ಮಾಡುತ್ತೆ. ಡಿಫ್ಲೇಷನ್ ಸಂದರ್ಭದಲ್ಲಿ ಇದು ಅಂಚಿನ ಪ್ರಮಾಣ ಏನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಅನುಭೋಗಿ ಸಾಲದ ನಿಯಂತ್ರಣ ಅಂತ ಬರುತ್ತೆ. ಅಂದ್ರೆ ಅನುಭೋಗಿ ಸಾಲದ ನಿಯಂತ್ರಣ ಅಂತ ಬಂದ್ರೆ ಉತ್ಪಾದನಾ ಮೇಲೆ ಏನಪ್ಪಾ ಅಂದ್ರೆ ಸಾಲವನ್ನ ನೀಡಲಾಗುತ್ತೆ. ಅನುತ್ಪಾದನಾ ಚಟುವಟಿಕೆಗಳನ್ನ ಸಾಲವನ್ನ ನಿಯಂತ್ರಣ ಮಾಡುವುದನ್ನ ಕೂಡ ಅನುಭೋಗಿ ಸಾಲದ ನಿಯಂತ್ರಣ ಅಂತ ಕರಿತೀವಿ. ವಾಣಿಜ್ಯ ಬ್ಯಾಂಕ್ಗಳಿಗೆ ನಿದರ್ಶನವನ್ನ ಕೂಡ ನೀಡುವುದು ಅಂದ್ರೆ RBI ತನ್ನ ವಾಣಿಜ್ಯ ಬ್ಯಾಂಕ್ಗಳಿಗೆ ಅತಿ ಹೆಚ್ಚಿನ ಸಾಲವನ್ನ ಉತ್ಪಾದಕ ವಲಯಕ್ಕೆ ನೀಡ್ರಿ, ಅನುತ್ಪಾದ ವಲಯಕ್ಕೆ ಏನಪ್ಪಾ ಅಂದ್ರೆ ಸಾಲವನ್ನ ನಿಯಂತ್ರಣ ಮಾಡ್ರಿ. ಇಲ್ಲದಿದ್ರೆ ಏನಪ್ಪಾ ಅಂತ ಬಂದ್ರೆ ಸಾಲದ ಪ್ರಮಾಣ ಹೆಚ್ಚಳ ಆಯ್ತು ಅಂತ ಬಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಕೂಡ ಏನಾಗುತ್ತೆ, ಹೆಚ್ಚಳ ಆಗುತ್ತೆ. ಇದ್ರ ಬಗ್ಗೆ ಗೈಡ್ಲೈನ್ಸ್ ಅನ್ನ ಕೊಡೋದು ಯಾವುದು ಅಂತ ಬಂದ್ರೆ RBI ತನ್ನ ವಾಣಿಜ್ಯ ಬ್ಯಾಂಕ್ಗಳಿಗೆ ಏನ ಮಾಡುತ್ತೆ ಅಂತ ಬಂದ್ರೆ ನಿದರ್ಶನ ನೀಡುವುದು ಕೂಡ ಇದೊಂದು ಗುಣಾತ್ಮಕ ವಿಧಾನ. ಒಂದು ವೇಳೆ ಏನಾದ್ರೂ ಗೈಡ್ಲೈನ್ಸ್ ಅನ್ನ ಏನಂದ್ರೆ ಫಾಲೋ ಮಾಡುವಲ್ಲಿ ಏನಾದ್ರೂ ವಿಫಲವಾದ್ರೆ ಅದನ್ನ ಅನುಸರಿಸಲಿಲ್ಲ ಅಂತ ಬಂದ್ರೆ ವಾಣಿಜ್ಯ ಬ್ಯಾಂಕ್ಗಳ ನೇರ ಕ್ರಮ ತಗೊಳುತ್ತೆ. ಅಂದ್ರೆ ಅದರ ಲೈಸೆನ್ಸ್ ಅನ್ನ ರದ್ದು ಮಾಡೋದಾಗ್ಲಿ, ಅದಕ್ಕೆ ಸಾಲ ನೀಡುವುದನ್ನ ಸ್ಥಗಿತಗೊಳಿಸೋದಾಗ್ಲಿ, ಈ ರೀತಿಯಾದಂತಹ ಚಟುವಟಿಕೆಗಳು RBI ತನ್ನ ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ಏನಪ್ಪಾ ಅಂತ ಬಂದ್ರೆ ನೇರ ಕ್ರಮವನ್ನ ಸಾಧಿಸುತ್ತೆ. ಅದೇ ರೀತಿ ನೈತಿಕ ಸಲಹೆಯನ್ನ ಕೊಡುತ್ತೆ. ಯಾವ್ದಾದ್ರು ಏನಪ್ಪಾ ಬ್ಯಾಂಕ್ಗಳ ಏನಾದ್ರು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಹೆಚ್ಚಾಗಿತ್ತು ಅಥವಾ ಆ ಬ್ಯಾಂಕ್ ಏನಾದ್ರು ಅಂತ ಒಂದು ಕರಪ್ಟ್ ಆಗಿತ್ತು ಅಂತ ಬಂದ್ರೆ ಆ ಸಂದರ್ಭದಲ್ಲಿ ನೈತಿಕವಾದಂತಹ ಸಲಹೆ ನೀಡುತ್ತೆ, ಸಾಲದ ಪಡಿತರ ನೀಡುತ್ತೆ. ಅದೇ ರೀತಿ ಅಂತ ಬಂದ್ರೆ ಹಣದುಬ್ಬರ ಸಂದರ್ಭದಲ್ಲಿ ಅಥವಾ ಹಣದುಬ್ಬರ ಇಳಿತದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಪ್ರಚಾರ ಕೂಡ ಏನಪ್ಪಾ ಅಂದ್ರೆ RBI ಮಾಡುತ್ತೆ. ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಗುಣಾತ್ಮಕ ವಿಧಾನಗಳು ಅಂತ ಕರಿತೀವಿ. ಅಷ್ಟೇನಂತ ಬಂದ್ರೆ ಪರಿಮಾಣಾತ್ಮಕ ವಿಧಾನಕ್ಕೂ ಮತ್ತು ಗುಣಾತ್ಮಕ ವಿಧಾನಕ್ಕೂ ಹೋಲಿಸಿದಾಕರ ಈ ಗುಣಾತ್ಮಕ ವಿಧಾನಗಳು ಏನಪ್ಪಾ ಅಷ್ಟು ಪರಿಣಾಮಕಾರಿಯಾಗಿರಲ್ಲ. ಆದ್ರೆ ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ವಿಧಾನಗಳು ಯಾವುದು ಅಂತ ಬಂದ್ರೆ ಕ್ವಾಂಟಿಟೇಟಿವ್ ಮೆಥಡ್ಸ್ ಅಂತ ಬಂದ್ರೆ ಪರಿಮಾಣಾತ್ಮಕ ವಿಧಾನಗಳು ಅಂತಕ್ಕಂಥ ನೋಡ್ತೀವಿ. ಹಾಗಾದ್ರೆ ಈ ಒಂದು ಹಣಕಾಸು ನೀತಿಯ ಒಂದು ಸಮಿತಿಯನ್ನ ಮಾಡ್ತಾರೆ. ಈ ಹಣಕಾಸು ನೀತಿ ಅಂದ್ರೆ ಏನಂತ ಬಂದ್ರೆ 1935 ಏನಪ್ಪಾ ಅಂದ್ರೆ RBI ಸ್ಥಾಪನೆ ಆಗುತ್ತೆ. 2016 ತನಕನೂ ಕೂಡ ಹಣಕಾಸು ನೀತಿಯ ಬಗ್ಗೆ ಏಕಸ್ವಾಮ್ಯ ಹೊಂದಿರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದನ್ನ ನಿರ್ಧಾರವನ್ನ ಕೈಗೊಳ್ತಾ ಇದ್ರು ಯಾರು ಅಂತ ಬಂದ್ರೆ RBI ಗವರ್ನರ್. ಆದ್ರೆ 2013 ಏನ್ ಮಾಡ್ತಾರೆ ಅಂತ ಬಂದ್ರೆ RBI ನ ಅಂದಿನ ಡೆಪ್ಯೂಟಿ ಗವರ್ನರ್ ಇರ್ತಾರೆ, ಯಾರು ಅಂತ ಬಂದ್ರೆ ಉರ್ಜಿತ್ ಪಟೇಲ್ ಅಂತಕ್ಕಂಥವ್ರು.
2013ರಲ್ಲಿ ಹಣಕಾಸು ನೀತಿಯ ಸಾಮರ್ಥ್ಯ ಮತ್ತು ದಕ್ಷತೆಯನ್ನು ಹೆಚ್ಚಿಸುವ ಸಲುವಾಗಿ ಒಂದು ಸಮಿತಿ ರಚನೆ ಆಗುತ್ತೆ. ಆ ಸಮಿತಿಯ ನೇತೃತ್ವ ವಹಿಸಿದವರು ಉರ್ಜಿತ್ ಪಟೇಲ್. ಈ ಉರ್ಜಿತ್ ಪಟೇಲ್ ಒಂದು ಸಮಿತಿ ಏನ್ ಮಾಡುತ್ತೆ 2014ರಲ್ಲಿ ಶಿಫಾರಸನ್ನ ಮಾಡಿತು. ಆದ್ರೆ ಯಾವ ಅಡಿಯಲ್ಲಿ ಏನಪ್ಪಾ ಅಂತ ತಿದ್ದುಪಡಿ ತರ್ತಾರಂತ ಅಂದ್ರೆ ಈ ಉರ್ಜಿತ್ ಪಟೇಲ್ ಸಮಿತಿಯ ಶಿಫಾರಸುಗಳನ್ನ RBI ತಿದ್ದುಪಡಿ ಮಾಡುತ್ತೆ 2016ರಲ್ಲಿ. RBI ರಿಜಿಸ್ಟ್ರೇಷನ್ ಆಕ್ಟ್ 1934ರ 45(Z)B ಪ್ರಕರಣಕ್ಕೆ 2016ರಲ್ಲಿ ತಿದ್ದುಪಡಿ ತರುವ ಮೂಲಕ ಹಣಕಾಸು ನೀತಿಯನ್ನ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಈ ಹಣಕಾಸು ನೀತಿಯಲ್ಲಿ ಯಾರ್ಯಾರು ಇರ್ತಾರೆ? ಈ ಹಣಕಾಸು ನೀತಿಯಲ್ಲಿ ಯಾರ್ಯಾರು ಅಂತ ಬಂದ್ರೆ ಹಣಕಾಸು ನೀತಿಯಲ್ಲಿ 3 ರೀತಿ ಮಾಡ್ತಾರೆ. ಈ ಹಣಕಾಸು ನೀತಿ ಇದೆಯಲ್ಲ, ಹಣಕಾಸು ನೀತಿಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಬಂದ್ರೆ 6 ಜನ ಇರ್ತಾರೆ. 6 ಜನ 3 ಜನ RBIದಿಂದ ನೇಮಕ ಆಗ್ತಾರೆ. 3 ಜನ ಏನಂತ ಬಂದ್ರೆ ಸರ್ಕಾರದಿಂದ ನಾಮನಿರ್ದೇಶನ ಆಗಿರ್ತಾರೆ ಅಥವಾ ಏನಂತ ಬಂದ್ರೆ ಸರ್ಕಾರದಿಂದ ನೇಮಕಗೊಂಡಿರ್ತಾರೆ. ಅಂದ್ರೆ ಪ್ರತಿಯೊಂದು ನಂಬಲ್ಲಿ ಏನಪ್ಪ ಅಂದ್ರೆ ಕೇಂದ್ರ ಖಜ್ ಬ್ಯಾಂಕ್ ಯಾವ್ದಂತ ಬಂದ್ರೆ RBI. ಇದರಲ್ಲಿ ಯಾರು ಇರ್ತಾರೆ? ಒಬ್ಬ RBI ಗವರ್ನರ್ ಇರ್ತಾರೆ, ಒಬ್ರು ಡೆಪ್ಯೂಟಿ ಗವರ್ನರ್ ಇರ್ತಾರೆ, ಒಬ್ರು ಏನಪ್ಪಾ ಅಂದ್ರೆ ಡೈರೆಕ್ಟರ್ ಇರ್ತಾರೆ. ಇವರು 3 ಜನ. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಸರ್ಕಾರದಿಂದ ನೇಮಕ ಆಗಿರ್ತಾರೆ. ಆದ್ರೆ ಇದ್ರ ಹಣಕಾಸು ನೀತಿಯ ಅಧ್ಯಕ್ಷರು ಯಾರಿರ್ತಾರೆ ಅಂತ ಬಂದ್ರೆ RBI ಗವರ್ನರ್ ಇರ್ತಾರೆ. ಈಗ ಯಾರಿದ್ದಾರೆ? ಸಂಜಯ್ ಮೆಹ್ರೋತ್ರಾ ಅಂತಕ್ಕಂಥವ್ರು ಇದ್ದಾರೆ. ಇಲ್ಲಿ ಸುಪ್ರೀಂ ಪವರ್ RBI ಗವರ್ನರ್ಗೆ ಇರುತ್ತೆ. ಆದ್ರೆ ಮೊದಲಿಗೆ ಏನಿತ್ತು ಅಂತ ಬಂದ್ರೆ ಈ ತಿದ್ದುಪಡಿ ಬರೋಕ್ಕಿಂತ ಮುಂಚೆ ಗವರ್ನರ್ ಮಾತ್ರ ಏಕಸ್ವಾಮ್ಯವನ್ನು ಹೊಂದಿದ್ರು. ಹಣಕಾಸು ನೀತಿಯಲ್ಲಿ ಅದರ ದಕ್ಷತೆ ಮತ್ತು ಅದರ ಸಾಮರ್ಥ್ಯವನ್ನ ಹೆಚ್ಚಿಸುವ ಸಲುವಾಗಿ ಹಣಕಾಸು ನೀತಿಯ ಸಮಿತಿಯನ್ನ ರಚನೆ ಆಗುತ್ತೆ. ಅದು 2016ರಲ್ಲಿ ಜಾರಿಗೆ ಬರುತ್ತೆ. ಇದು ಯಾವ ಸಮಿತಿ ಶಿಫಾರಸು ಮಾಡಿದೆ ಅಂತ ಬಂದ್ರೆ ಉರ್ಜಿತ್ ಪಟೇಲ್ ಸಮಿತಿ ಶಿಫಾರಸು ಮಾಡಿದೆ 2014ರಲ್ಲಿ. ಹೌದಾ? ಇದನ್ನ ನಾವು ಏನಪ್ಪಾ ಹಣಕಾಸು ನೀತಿಯ ಸಮಿತಿ, ಇವೆಲ್ಲ ಕೂಡ ಹಣಕಾಸು ನೀತಿಯ ಬಗ್ಗೆ ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತೆ. ಇದು ಹಿಂದಿನ ಡೇಟಾ ಇದೆ. ಹಣಕಾಸು ನೀತಿಯ ಈಗ ಅಧ್ಯಕ್ಷರು ಸಂಜಯ್ ಮೆಹ್ರೋತ್ರಾ ಅಂತಕ್ಕಂಥ. ಈ ಹಣದುಬ್ಬರವನ್ನ ಗುರಿ ಅಂತಕ್ಕಂಥ ನಿರ್ಧಾರ ಮಾಡುವುದು ಹಣಕಾಸು ನೀತಿ ಸಮಿತಿ. ಭಾರತದಲ್ಲಿ ಹಣದುಬ್ಬರದ ಗುರಿಯನ್ನ ನಿರ್ಧಾರ ಮಾಡುವಂತಹ ಏಕಸ್ವಾಮ್ಯ RBI ಭಾರತೀಯ ರಿಸರ್ವ್ ಬ್ಯಾಂಕ್ ನಲ್ಲಿ ಹಣಕಾಸು ನೀತಿಯ ಸಮಿತಿಗಿದೆ. ಹಣದುಬ್ಬರ ಅಂದ್ರೆ ಏನು ಅಂತ ಬಂದ್ರೆ ಸರಕು ಮತ್ತು ಸೇವೆಗಳ ಬೆಲೆ ಏನಾಗ್ತವೆ? ನಿರಂತರವಾಗಿ ಹೆಚ್ಚಳವಾಗ್ತವೆ. ಹಣದ ಮೌಲ್ಯ ಏನಾಗುತ್ತೆ? ಕುಸಿತಕ್ಕೊಳಗಾಗುತ್ತೆ. ಅದು ಹಣದ ಪೂರೈಕೆ ಹೆಚ್ಚಳ ಆಗಿರುತ್ತೆ. ಇದು ಅನಿಶ್ಚಿತೆಗೆ ಕಾರಣವಾಗಿರುತ್ತೆ. ಹಾಗಾಗಿ ಹಣದುಬ್ಬರವನ್ನ ಈ ಭಾರತದಲ್ಲಿ ಹಣದುಬ್ಬರ ಇಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತಕ್ಕಂತಹ ನಿರ್ಧಾರವನ್ನ ಕೈಗೊಳ್ಳುತ್ತೆ. ಆದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ 1934ರಲ್ಲಿ 45(Z)A ಪ್ರಕಾರ ಕೇಂದ್ರ ಸರ್ಕಾರ ಜೊತೆ ಸಮಾಲೋಚನೆ ಮಾಡಿದೆ. ನೋಡ್ರಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ಅಂತ ಬಂದ್ರೆ ಭಾರತದ ಕೇಂದ್ರ ಸರ್ಕಾರ, ಒಕ್ಕೂಟ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಬಲವಾದಂತಹ ಸರ್ಕಾರ, ಕೇಂದ್ರ ಸರ್ಕಾರ ಜೊತೆ ಸಮಾಲೋಚನೆ ಮಾಡಿ ಯಾರು ಮಾಡ್ತಾರಂತ ಬಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾರೆ. ಈ ಸೆಂಟ್ರಲ್ ಗೌರ್ಮೆಂಟ್ ಯಾರ ಜೊತೆ ಮಾಡ್ತಾರೆ? RBI ಜೊತೆ ಏನಪ್ಪ ಸಮಾಲೋಚನೆ ಮಾಡಿ ಹಣದುಬ್ಬರದ ಗುರಿಯನ್ನ ನಿಗದಿಪಡಿಸ್ತಾರೆ. ಆದ್ರೆ ಹಣದುಬ್ಬರದ ಗುರಿಯನ್ನ ನಿಗದಿಪಡಿಸೋರು ಯಾರು ಅಂತ ಬಂದ್ರೆ ಕೇಂದ್ರ ಸರ್ಕಾರ. ಈ ಕೇಂದ್ರ ಸರ್ಕಾರ ಯಾರೊಂದಿಗೆ ಸಮಾಲೋಚನೆ ಮಾಡುತ್ತೆ? ಭಾರತೀಯ ರಿಸರ್ವ್ ಬ್ಯಾಂಕ್ ದೊಂದಿಗೆ ಸಮಾಲೋಚನೆ ಮಾಡಿ ಪ್ರತಿ 5 ವರ್ಷಕ್ಕೊಮ್ಮೆ ಏನ್ ಮಾಡುತ್ತೆ? ಹಣದುಬ್ಬರದ ಗುರಿಯನ್ನ ಪರಿಷ್ಕರಣೆ ಮಾಡಲಾಗುತ್ತೆ. ಹಾಗಾದ್ರೆ ಯಾವುದ ಆಧಾರದ ಮೇಲೆ ಅಂತ ಬಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಬರುತ್ತೆ. ಇಲ್ಲಿ 2 ರೀತಿ ಬರುತ್ತೆ. ಒಂದು CPI ಅಂತ ಬರುತ್ತೆ, ಇನ್ನೊಂದು ಏನಪ್ಪಾ ಅಂದ್ರೆ ಹೋಲ್ ಪ್ರೈಸ್ ಇಂಡೆಕ್ಸ್ ಅಂತ ಬರುತ್ತೆ. ಅಂದ್ರೆ ಸಗಟು ಬೆಲೆ ಸೂಚ್ಯಾಂಕ ಮತ್ತು ಗ್ರಾಹಕ ಬೆಲೆ ಸೂಚ್ಯಾಂಕ ಅಂತಕ್ಕಂಥದ್ದು. ಇದು ಉರ್ಜಿತ್ ಪಟೇಲ್ ಸಮಿತಿಯ ಶಿಫಾರಸಿನ ಮೇರೆಗೆ 2014ರಲ್ಲಿ ಸಗಟು ಬೆಲೆ ಸೂಚ್ಯಾಂಕ ಅಂದ್ರೆ ಮೊದಲು ಹೋಲ್ ಪ್ರೈಸ್ ಇಂಡೆಕ್ಸ್ ಮೇಲೆ ಏನಪ್ಪಾ ಅಂದ್ರೆ ನಿರ್ಧಾರ ಮಾಡಲಾಗ್ತಿತ್ತು ಹಣದುಬ್ಬರ. ಆ ಉರ್ಜಿತ್ ಪಟೇಲ್ ಸಮಿತಿಯ ಶಿಫಾರಸಿನ ಮೇರೆಗೆ ಇದನ್ನ ಏನ್ ಮಾಡಿದ್ದಾರೆ? ಸ್ಥಗಿತಗೊಳಿಸಿ ಪ್ರಸ್ತುತ ಗ್ರಾಹಕ ಬೆಲೆ ಸೂಚ್ಯಾಂಕದ ಅಡಿಯಲ್ಲಿ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಧಾರದ ಮೇಲೆ ಏನ್ ಮಾಡ್ತಾರೆ? ಹಣದುಬ್ಬರದ ಗುರಿಯನ್ನ ನಿರ್ಧಾರ ಮಾಡ್ತಾರೆ. ಹಾಗಾದ್ರೆ ಭಾರತದಲ್ಲಿ ಹಣದುಬ್ಬರದ ಗುರಿಯನ್ನ ನಿರ್ಧಾರ ಮಾಡುವಂತ ಅಧಿಕಾರ ಯಾರಿಗಿದೆ ಅಂತ ಬಂದ್ರೆ ಕೇಂದ್ರ ಸರ್ಕಾರಕ್ಕಿದೆ. ಆದ್ರೆ RBIದ ರಿಜಿಸ್ಟ್ರೇಷನ್ ಆಕ್ಟ್ ಅಂದ್ರೆ RBI ಆಕ್ಟ್ 1934 45(Z)A ಪ್ರಕರಣದ ಪ್ರಕಾರ ಕೇಂದ್ರ ಸರ್ಕಾರವು RBIನೊಂದಿಗೆ ಸಮಾಲೋಚನೆ ಮಾಡಿ ಹಣದುಬ್ಬರ ಗುರಿಯನ್ನ ನಿಗದಿಪಡಿಸುತ್ತೆ. ಅಂದ್ರೆ ಹಣದುಬ್ಬರ ಗುರಿಯನ್ನ ನಿಗದಿಪಡಿಸೋರು ಕೇಂದ್ರ ಸರ್ಕಾರ. ಎಷ್ಟು ವರ್ಷಕ್ಕೊಮ್ಮೆ ಅಂತ ಬಂದ್ರೆ 5 ವರ್ಷಕ್ಕೊಮ್ಮೆ ಏನಪ್ಪ ಅಂದ್ರೆ ಇದನ್ನ ಏನ್ ಮಾಡುತ್ತೆ? ಪರಿಷ್ಕರಣೆ ಮಾಡುತ್ತೆ. ಹಾಗಾದ್ರೆ ಹಣದುಬ್ಬರ ಯಾವುದರ ಆಧಾರದ ಮೇಲೆ ಏನಂತ ಬಂದ್ರೆ ನಿರ್ಧಾರ ಮಾಡಲಾಗುತ್ತೆ ಅಂತ ಬಂದ್ರೆ ಗ್ರಾಹಕ ಬೆಲೆ ಸೂಚ್ಯಾಂಕದ ಅಡಿಯಲ್ಲಿ.
ಇದು 2016ರಲ್ಲಿ ಅಂದ್ರೆ ಇದು 2016ರಲ್ಲಿ ಮೊದಲ ಬಾರಿಗೆ ಹಣದುಬ್ಬರದ ಗುರಿಯನ್ನ ನಿಗದಿ ಮಾಡಿಸ್ತಾರೆ 2021ರ ಪ್ರಕಾರ 21ರ ವೇಳೆ ಅಂದ್ರೆ 5 ವರ್ಷದ ತನಕ. ಭಾರತದಲ್ಲಿ ಗ್ರಾಹಕ ಬೆಲೆ ಸೂಚ್ಯಾಂಕದ ಆಧಾರಿತ ಹಣದುಬ್ಬರ ಗುರಿ ಕೇಂದ್ರ ಸರ್ಕಾರ ಹೇಳುತ್ತೆ 4% ಇರಬೇಕು ಅಂತ ಹೇಳುತ್ತೆ. ಅದರ ಜೊತೆಗೆ ಏನಂತ ಅಂದ್ರೆ +or-2 ಅಂದ್ರೆ ಗರಿಷ್ಠ ಏನಪ್ಪಾ ಅಂದ್ರೆ 6% ಇರಬೇಕು, ಕನಿಷ್ಠ ಎಷ್ಟಿರ್ಬೇಕಂತ ಬಂದ್ರೆ 2% ಇರಬೇಕು ಅಂತ ನಿಗದಿಪಡಿಸುತ್ತೆ. ಈ ಹಣದುಬ್ಬರ ಅಂತ ಬಂದ್ರೆ ಆ ದರಗಳ ಮೇಲೆ ಹಣದುಬ್ಬರ ಅಂತ ನೋಡ್ತೀವಿ. ಸರಕು ಮತ್ತು ಸೇವೆಗಳ ಬೆಲೆ 0 ಇಂದ 3% ತನಕ ಏರಿಕೆ ಆದ್ರೆ ಅದು ತೆವಳುವ ಹಣದುಬ್ಬರ, ಕ್ರೀಪಿಂಗ್ ಅಂದ್ರೆ ತೆವಳುವ ಹಣದುಬ್ಬರ ಅಂತ ಕರಿತೀವಿ. ನಡೆದಾಡುವ ಹಣದುಬ್ಬರ ಅಂತ ಬಂದ್ರೆ ಸರಕು ಮತ್ತು ಸೇವೆಗಳ ಬೆಲೆ 3 ರಿಂದ 10% ತನಕ ಏನಪ್ಪಾ ಬೆಲೆ ಏರಿಕೆ ಆದ್ರೆ ಅದನ್ನ ನಡೆದಾಡುವ ಹಣದುಬ್ಬರ ಅಂತ ಕರಿತೀವಿ. ಓಡುವ ಹಣದುಬ್ಬರ ಅಂತ ಬಂದ್ರೆ 10 ರಿಂದ 20% ಏನಪ್ಪಾ ಸರಕು ಮತ್ತು ಸೇವೆಗಳ ಬೆಲೆ ಏನಾಗುತ್ತೆ ಹೆಚ್ಚಳ ಆಗುತ್ತೆ. 20 ರಿಂದ 100% ಆಗುತ್ತೆ, ಅದು ನಾಗಾಲೋಟದ ಹಣದುಬ್ಬರ ಅಂತಕ್ಕಂಥದನ್ನು ಕೂಡ ನೋಡ್ತೀವಿ. ಭಾರತದಲ್ಲಿ ಹಣದುಬ್ಬರ ಅಂತಕ್ಕಂಥದ್ದು ಇದೆಯಲ್ಲ, ಆ ಹಣದುಬ್ಬರದ ಒಂದು ಗುರಿ ಇದೆಯಲ್ಲ ಅದನ್ನ ಪ್ರಕಟಣೆ ಮಾಡುವುದು ಕೇಂದ್ರ ಸರ್ಕಾರ RBI ದೊಂದಿಗೆ ಸಮಾಲೋಚನೆ ಮಾಡಿ ಈಗ ಪ್ರಸ್ತುತ ಏನ್ ಮಾಡಿದೆ 2016ರಲ್ಲಿ ಹೊರಡಿಸಿರುವಂತಹ ಅಧಿಸೂಚನೆ ಪ್ರಕಾರ ಗ್ರಾಹಕ ಬೆಲೆ ಸೂಚ್ಯಾಂಕದ ಆಧಾರಿತ ಹಣದುಬ್ಬರ ಗುರಿ ಭಾರತದಲ್ಲಿ ಏನಂತ ಬಂದ್ರೆ 4% ಇರಬೇಕು, ಗರಿಷ್ಠ ಅಂತ ಬಂದ್ರೆ 6%, ಕನಿಷ್ಠ ಅಂತ ಬಂದ್ರೆ 2% ಇರಬೇಕು ಅಂತ ಹೇಳ್ತಾರೆ. ಪ್ರತಿ 5 ವರ್ಷಕ್ಕೊಮ್ಮೆ ಏನಪ್ಪ ಮಾಡುತ್ತೆ ಅಂತ ಬಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಇದನ್ನ ನಿರ್ಧಾರ ಮಾಡುತ್ತೆ. ಇದರ ಮಿತಿ 2016ರಲ್ಲಿ ಏನಪ್ಪ ಜಾರಿಗೆ ಬಂದ ಮೇಲೆ 2021 ಮಾರ್ಚ್ 31 ಅಂದ್ರೆ 5 ವರ್ಷದ ತನಕ ಇದೇನ್ ಮಾಡಿತ್ತು ಅಂತ ಬಂದ್ರೆ ಹಣದುಬ್ಬರದ ಗುರಿ ಎಷ್ಟಿರ್ಬೇಕು 4% ಇರಬೇಕು ಎವರೇಜ್ ಆಗಿ, ಗರಿಷ್ಠ ಅಂತ ಬಂದ್ರೆ +2 ಅಂತ ಬಂದ್ರೆ 6%, ಕನಿಷ್ಠ ಅಂತ ಬಂದ್ರೆ 2% ಆದ್ರೂ ಹಣದುಬ್ಬರ ಇರಬೇಕು ಅಂತ ಮಾಡುತ್ತಾರೆ. ಇದೇ 2021 ಏಪ್ರಿಲ್ 1 ರಿಂದ 2026 ಮಾರ್ಚ್ 30 ಅಂದ್ರೆ ಫೈನಾನ್ಸಿಯಲ್ ಇಯರ್ ಅಂತ ಬರುತ್ತೆ. ಫೈನಾನ್ಸಿಯಲ್ ಇಯರ್ ಅಂದ್ರೆ ಶಂಕರಾಚಾರ್ಯ ಸಮಿತಿಯ ಶಿಫಾರಸಿನ ಮೇರೆಗೆ ಏಪ್ರಿಲ್ 1 ರಿಂದ ಮಾರ್ಚ್ 31 ಇದು ಹಣಕಾಸು ವರ್ಷ ಅಂತ ಕರೀತಾರೆ. ಅಂದ್ರೆ ಮಧ್ಯಪ್ರದೇಶ ಏನಪ್ಪಾ ಬದಲಾವಣೆ ಮಾಡೋದ್ ಬಿಟ್ರೆ ಎಲ್ಲಾ ರಾಜ್ಯಗಳು ಏನಪ್ಪಾ ಅಂದ್ರೆ ಏಪ್ರಿಲ್ 1 ರಿಂದ ಮಾರ್ಚ್ 31 ಹಣಕಾಸು ವರ್ಷ ಅಂತ ನೋಡ್ತೀವಿ. 5 ವರ್ಷದ ತನಕನೂ ಕೂಡ ಇದೇ ಹಣದುಬ್ಬರ ಅಂದ್ರೆ 4% ಇದೆ ಅಲ್ಲ ಎವರೇಜ್ ಆಗಿ ಹಣದುಬ್ಬರ, ಅದನ್ನ ಏನಪ್ಪಾ +or-2 ಗರಿಷ್ಠ 6% ಇರಬೇಕು, ಕನಿಷ್ಠ 2% ಇರಬೇಕು ಅಂತ ಇದನ್ನ ಏನಪ್ಪಾ ಮುಂದುವರಿಸಲಾಗಿದೆ. ಇದೇನಾಗಿತ್ತು ಅಂತ ಬಂದ್ರೆ ಹಣಕಾಸು ನೀತಿಯಾಗಿತ್ತು. ಈ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಉಪಯುಕ್ತವಾದಂತಹ ಮಾಹಿತಿ ಇದೆ. ಇದನ್ನ ಏನಪ್ಪಾ ಅಂದ್ರೆ ಭಾರತದ ಆರ್ಥಿಕತೆ ಅಂದ್ರೆ ಇಂಡಿಯನ್ ಎಕನಾಮಿ ಸಬ್ಜೆಕ್ಟ್ ಅಲ್ಲಿ ಅರ್ಥ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಅಧ್ಯಯನ ಮಾಡ್ರಿ. ಇದನ್ನ ತುಂಬಾ ನಿಮಗೇನಾದ್ರೂ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರ ಜೊತೆಗೆ ನನ್ನ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಆಫ್ ಧಾರವಾಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬರ್ ಮಾಡ್ರಿ, ಫಾಲೋ ಮಾಡ್ರಿ. ಇದರಲ್ಲಿ ಅದ್ಭುತವಾದಂತಹ ರಿಸೋರ್ಸ್ ಪರ್ಸನ್ಸ್ ಗಳನ್ನ ಬರ್ತಾ ಇದ್ದಾರೆ ಅಂತ ಹೇಳ್ತಾ ನಿಮ್ಮ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ಮೇರಾ ಭಾರತ್ ಮಹಾನ್ ಹೈ. ಧನ್ಯವಾದಗಳು.